ಅಪೊಸ್ತಲರಾದ ಶ್ರೀ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ 1ನೇ ಅಧ್ಯಾಯದ 2ನೇ ವಾಕ್ಯವನ್ನು ನಾನು ಓದಿಕೊಳ್ಳುತ್ತೇನೆ. ಕೊರಿಂಥದಲ್ಲಿನ ದೇವರ ಸಭೆಗೆ, ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮ ಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರು? ಇದನ್ನ ಮೊದಲನೆಯ ಒಂದು ಪದ ಪ್ರಯೋಗವನ್ನು ನಾನು ಆರಿಸಿಕೊಳ್ಳುತ್ತೇನೆ. ಕೊರಿಂಥದಲ್ಲಿನ ದೇವರ ಸಭೆ. ನನ್ನ ಸಹೋದರರೊಂದಿಗೆ ಕೇಳಿದೆ, ಯಾವುದಾದರೂ ಒಂದು ವಿಷಯದ ಮೇಲೆ ಆಧಾರವಾಗಿಟ್ಟುಕೊಂಡು ನಾನು ಮಾತನಾಡಬೇಕು ಎಂಬುದಾಗಿ ಕೇಳಿದಾಗ, ಹೊಸ ಒಡಂಬಡಿಕೆಯ ಸಭೆ ಕುರಿತಾಗಿರುವಂತಹ ಕೆಲವು ಅಂಶಗಳನ್ನ ಬೋಧಿಸಿದರೆ ಅದು ಉತ್ತಮ ಎಂಬುದಾಗಿ ಹೇಳಿದರು. ನನಗೂ ಬಹಳ ಸಂತೋಷವುಳ್ಳಂತಹ ಒಂದು ವಿಷಯವಾಗಿದೆ. ಹೊಸ ಒಡಂಬಡಿಕೆಯ ಸಭೆಯ ವಿಷಯವಾಗಿ, ವಿಶೇಷವಾಗಿ ಸ್ಥಳೀಯ ಸಭೆಯ ವಿಷಯವಾಗಿ ಮಾತನಾಡುವಂಥದ್ದು. ಅದೇನೋ ನನಗೆ ಬಹಳ ಸಂತೋಷ ಕೊಡುವಂತಹ ಒಂದು ವಿಷಯ. ಅದಕ್ಕಿರುವಂತಹ ಒಂದು ಪ್ರಾಮುಖ್ಯವಾದ ಕಾರಣ, ನಾನು ಈ ಬ್ರದರನ್ ಸಭೆಗೆ ಬಂದು ಈಗ ಸುಮಾರು, ನನ್ನ ಲೆಕ್ಕ ಸರಿಯಾದ್ರೆ ಸುಮಾರು 43 ವರ್ಷ ದಾಟಿದೆ. ಬೇರೊಂದು ವಿಭಾಗದಿಂದ ಬಂದಂತಹ ನಾನು ಈ ಸಭಾ ವಿಭಾಗದಲ್ಲಿ ಬೋಧಿಸುತ್ತಿರುವಂತಹ ಬೋಧನಾ ಕ್ರಮಗಳನ್ನು, ಸಭೆಯ ಕೂಡಿಬರೋಣಗಳಲ್ಲಿ ನಡೆಯುವಂತಹ ಕಾರ್ಯಗಳನ್ನು ನೋಡಿ ಇದೇ ಸರಿಯಾದದ್ದು ಎಂಬಂತಹ ಒಂದು ತೀರ್ಮಾನಕ್ಕೆ ಬಂದು ಅಂದಿನಿಂದ ಈ ಸಭೆಗಳ ಜೊತೆಯಲ್ಲಿ ನಾನು ಮುಂದುವರಿಯುತ್ತಾ ಇದ್ದೇನೆ. ಆದ್ರೆ ಅಂದು ಕಂಡಂತ ಸಭೆಗಳಿಗೂ ಇಂದು ಕಾಣುವಂತ ಸಭೆಗಳಿಗೂ ಬಹಳಷ್ಟು ವ್ಯತ್ಯಾಸಗಳನ್ನು ಇಂದು ನಾನು ನೋಡುತ್ತಾ ಇದ್ದೇನೆ. ಸ್ಥಳೀಯ ಸಭೆಗೆ ದೊರಕತಕ್ಕಂತಹ ಯಾವುದೇ ಪ್ರಾಮುಖ್ಯತೆಗಳು ಕೊಡಬೇಕಾದ ರೀತಿಯಲ್ಲಿ ಕೊಡದೆ, ಸ್ಥಳೀಯ ಸಭೆ ಎಂಬಂಥದ್ದು ಒಬ್ಬೊಬ್ಬರ ಗುಡಿ ಕೈಗಾರಿಕೆ ಎಂಬಂತ ರೀತಿಯಲ್ಲಿ ಒಬ್ಬೊಬ್ಬರು ಅದನ್ನು ಉಪಯೋಗಿಸಿಕೊಂಡು ಹೋಗುವಂತಹ ಒಂದು ಸ್ಥಿತಿಗತಿ ಅನೇಕ ಕಡೆ ನೋಡ್ತಾ ಇದ್ದೇನೆ. ಅದರ ದೇವರ ವಾಕ್ಯವು ಒಂದು ಸ್ಥಳೀಯ ಸಭೆಯ ಬಗ್ಗೆ ಏನು ಹೇಳುತ್ತದೆ, ಒಂದು ಸ್ಥಳೀಯ ಸಭೆಯ ಪ್ರಾಮುಖ್ಯತೆ ಏನು, ಅದು ಹೇಗಿರಬೇಕು ಎಂಬಂತಹ ಅನೇಕ ಅಂಶಗಳನ್ನು ವಾಕ್ಯದಲ್ಲಿ ನಾವು ಕಾಣುವವರಾಗಿದ್ದೇವೆ. ಅದರಿಂದ ಈ ಸ್ಥಳೀಯ ಸಭೆಗೆ ಸಂಬಂಧಪಟ್ಟಂತಹ ಕೆಲವು ವಿಷಯಗಳನ್ನು ಈ ನನ್ನ ಮುಂದೆ ಇರುವಂತಹ 2 ದಿವಸಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ನಾನು ಇಷ್ಟಪಡುವವನಾಗಿದ್ದೇನೆ. ನನ್ನ ಧ್ಯಾನಕ್ಕೆ ಆಧಾರವಾಗಿ ಕೊರಿಂಥದವರಿಗೆ ಪೌಲನು ಬರೆದ ಪತ್ರಿಕೆಯಿಂದಲೇ ಕೆಲವು ವಾಕ್ಯಗಳನ್ನ ಆರಿಸಿಕೊಂಡು ಅದರ ಆಧಾರದಲ್ಲಿ ಕೆಲವು ವಿಷಯಗಳನ್ನ ನಾನು ಹೇಳುತ್ತಾ ಬರುತ್ತೇನೆ. ಅನೇಕ ಸಭೆಗಳು ಹೊಸ ಒಡಂಬಡಿಕೆಯಲ್ಲಿ ನಾವು ಕಾಣುತ್ತೇವೆ. ಆದ್ರೆ ನಿರ್ದಿಷ್ಟವಾಗಿ ಕೊರಿಂಥ ಸಭೆಯನ್ನೇ ಆರಿಸಿಕೊಂಡದಕ್ಕೆ ನನ್ನದೇ ಆದಂತಹ ಕೆಲವು ಕಾರಣಗಳಿವೆ. ಅದನ್ನ ನಾವು ವಿವರಿಸುತ್ತಾ ಹೋಗುವಾಗ ನಮಗೆ ಅರ್ಥವಾಗುವಂತಹ ಒಂದು ವಿಷಯವಾಗಿದೆ. ಇಲ್ಲಿ ಕೊರಿಂಥದಲ್ಲಿನ ದೇವರ ಸಭೆ ಎಂಬಂತಹ ಒಂದು ಪದ ಪ್ರಯೋಗವನ್ನು ಪೌಲನು ಉಪಯೋಗಿಸುತ್ತಾ ಇದ್ದಾನೆ. ಮೊದಲನೇದಾಗಿ ಸಭೆ ಅಂದರೆ ಏನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅನೇಕರಿಗೆ ಇಂದು ಸಭೆ ಅಂದರೆ ಏನು ಎಂಬುದರ ಬಗ್ಗೆ ಸರಿಯಾದಂತಹ ಒಂದು ತಿಳುವಳಿಕೆ ಇಲ್ಲ. ಮತ್ತಾಯ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಾತು ಹೇಳಿದ್ದಾನೆ, ಎಲ್ಲಿ 2 3 ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಅಂತ. ಹೇಗಾದ್ರೂ ಪರವಾಗಿಲ್ಲ, 3 ಜನ ಕೂಡಿದರೆ ಅದೇ ಸಭೆ ಎಂಬಂತಹ ಒಂದು ಧೋರಣೆಯನ್ನ ಎಲ್ಲಿಂದಲೋ ನಾವು ಪಡ್ಕೊಂಡಿದ್ದೇವೆ. ಕರ್ತನಲ್ಲಿ ಹೇಳಿದ್ದು 2 3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದರೂ ಕರ್ತನಲ್ಲಿದ್ದಾನೆ. ಆದರೆ ಅದು ಹೊಸ ಒಡಂಬಡಿಕೆಯಲ್ಲಿ ಕಾಣುವಂತಹ ಒಂದು ಸ್ಥಳೀಯ ಸಭೆ ಎಂಬುದಾಗಿ ಆತನಲ್ಲಿ ಹೇಳಲಿಲ್ಲ. ಆದ್ರೆ ಅನುಕೂಲಕ್ಕೋಸ್ಕರ ನಾವು ಅದನ್ನು ಆ ರೀತಿಯಾಗಿ ಮಾಡಿಕೊಂಡಿದ್ದೇವೆ. ಅಂದ್ರೆ ಸಭೆ ಅಂದರೆ ಏನು ಎಂಬುದನ್ನು, ಸ್ಥಳೀಯ ಸಭೆ ಅಂದರೆ ಏನು ಎಂಬುದನ್ನು ನಾವು ವಾಕ್ಯಕ್ಕೆ ಅನುಗುಣವಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ಇದೇ ವಾಕ್ಯದಲ್ಲಿ ಸಭೆಯ ಕುರಿತಾಗಿ ಪೌಲನು ಹೇಳುವಂಥದ್ದು, ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು. ಮೊದಲನೇದಾಗಿ ಸಭೆ ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರಾದವರಾಗಿರಬೇಕು. ಅದು ಬಹಳ ಪ್ರಾಮುಖ್ಯವಾಗಿ ಕೊರಿಂಥದಲ್ಲಿರುವಂತಹ ದೇವಜನರನ್ನ ಉದ್ದೇಶಿಸಿ ಪೌಲನು ಇಲ್ಲಿ ಹೇಳುವಾಗ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರಾದವರು.
ಆ ಪ್ರತಿಷ್ಠಿತರು ಎಂಬ ಪದಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಸ್ಯಾಂಕ್ಟಿಫೈಡ್ ಎಂಬಂತಹ ಒಂದು ಪದ ಉಪಯೋಗಿಸಲ್ಪಟ್ಟಿದೆ. ಸ್ಯಾಂಕ್ಟಿಫೈಡ್ ಅಂದ್ರೆ ಸೆಟ್ ಅಪಾರ್ಟ್, ಒಂದು ನಿರ್ದಿಷ್ಟವಾದ ವಿಶೇಷವಾದ ಕಾರ್ಯಕ್ಕೋಸ್ಕರ ಮೀಸಲಾಗಿಟ್ಟಿರುವಂಥದ್ದು. ಅದನ್ನು ಬೇರೆ ಯಾವುದಕ್ಕೂ ಉಪಯೋಗಿಸಬಾರದು. ಅದೇ ಸ್ಯಾಂಕ್ಟಿಫೈಡ್ ಎಂಬಂತಹ ಆ ಪದದ ಅರ್ಥ. ಅಂದ್ರೆ ಇಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ಎಂಬುದಾಗಿ ಹೇಳಿದ್ರೆ ಸ್ಯಾಂಕ್ಟಿಫೈಡ್ ಅಂಟು ದ ಲಾರ್ಡ್ ಜೀಸಸ್, ಕ್ರಿಸ್ತನಿಗೋಸ್ಕರ ಮಾತ್ರ ಬೇರ್ಪಡಿಸಲ್ಪಟ್ಟಂತಹ ಒಂದು ಗುಂಪು. ಅವರು ಬೇರೆ ಯಾವುದಕ್ಕೂ ಲಭ್ಯರಾಗಬಾರದು. ಅಂಥವರೇ ಹೊಸ ಒಡಂಬಡಿಕೆಯ ಸಭೆಯ ವಿಶ್ವಾಸಿಗಳು. ಇನ್ನು ಎರಡನೇದಾಗಿ ಅದೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ಕರೆ ಎನ್ನುವಂಥದ್ದು ದೇವರ ವಾಕ್ಯದಲ್ಲಿ ಬಹಳ ಆಳವಾದಂತಹ ಒಂದು ವಿಷಯ. ಅದು ನನ್ನ ವಿಷಯವಲ್ಲದ್ದರಿಂದ ಅದರ ಆಳಕ್ಕೆ ನಾನು ಈಗ ಹಿಡಿದು ಹೋಗುವುದಿಲ್ಲ. ಆದರೆ ನಾವು ಕರೆಯಲ್ಪಟ್ಟವರು ಎಂಬುದಾಗಿ ನಾವು ನೋಡುತ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 28ನೇ ವಾಕ್ಯದಿಂದ ನಾವು ಓದುವಾಗ, ದೇವರು ಯಾರನ್ನು ಮೊದಲು ತಿಳಿದುಕೊಂಡನೋ ಅವರನ್ನು ಮೊದಲೇ ನೇಮಿಸಿದನು, ಯಾರನ್ನು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆಪಡಿಸಿದನು. 5 ವಿಷಯಗಳನ್ನು ನಾವು ಅಲ್ಲಿ ನೋಡುತ್ತೇವೆ. ಇದರಲ್ಲಿ ಕೇಂದ್ರವಾಗಿರುವಂತಹ ನಡುವಿನಲ್ಲಿರುವಂತಹ ವಿಷಯವೇ ಕರೆಯಲ್ಪಟ್ಟವರು ಎಂಬಂಥದ್ದು. ಈ ಕರೆಯ ವಿಷಯವಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ಬಹಳ ವಿಷಯಗಳನ್ನು ನೋಡುತ್ತೇವೆ. ಅದರಿಂದ ಇಲ್ಲಿ ದೇವರ ವಾಕ್ಯದ ಪ್ರಕಾರ ಸ್ಥಳೀಯ ಸಭೆ ಅಥವಾ ಒಂದು ಸಭೆ ಅಂದರೆ ಅವರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರಾಗಿರಬೇಕು. ಯಾವುದಕ್ಕೆ ಬೇಕಾದರೂ ಕರೆಯಲ್ಪಡಬಹುದು, ಬೇರೆ ಬೇರೆ ವಿಷಯಗಳಿಗೆ ಅವರು ಕರೆಯಲ್ಪಡಬಹುದು. ಆದರೆ ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರಾಗಿರಬೇಕು. ಆ ಕರೆ ದೇವರಿಂದಲೇ ಬರಬೇಕು. ಇನ್ವಿಟೇಷನ್ ಬೇಕು. ಇನ್ವಿಟೇಷನ್ ಇಲ್ಲದೆ ಆ ವಿವಾಹ ಸಮಾರಂಭಕ್ಕೆ ಒಳಗೆ ಬರ್ಲಿಕ್ಕೆ ಆಗೋದಿಲ್ಲ. ಅದು ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವಂತಹ ಒಂದು ವಿಷಯವಾಗಿದೆ. ಮೂರನೇದಾಗಿ ಅದೇ ವಾಕ್ಯದಲ್ಲಿ ನಾವು ಕಾಣುವಂಥದ್ದು ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮ ಸ್ಮರಣೆಯನ್ನು ಮಾಡುವವರು. ಹಾಗಾದ್ರೆ ಒಂದು ಸಭೆ ಅಂದರೆ ಯೇಸು ಕ್ರಿಸ್ತನ ನಾಮ ಸ್ಮರಣೆ ಮಾಡುವವರಾಗಿರಬೇಕು. ಬೇರೆ ಅನೇಕ ವಿಷಯಗಳ ಬಗ್ಗೆ ನಾವು ಮಾತಾಡುತ್ತೇವೆ, ಚರ್ಚೆ ಮಾಡುತ್ತೇವೆ. ಆದರೆ ಕ್ರಿಸ್ತನ ನಾಮಸ್ಮರಣೆ ಮಾಡುವಂತಹ ಒಂದು ಗುಂಪೆ ಕ್ರಿಸ್ತನ ಸಭೆ ಎಂಬುದಾಗಿ ಕರೆಯಲ್ಪಡುವಂಥದ್ದು ಬಹಳ ವ್ಯಕ್ತವಾಗಿ ನಾವು ನೋಡುವರಾಗಿದ್ದೇವೆ. ಹೀಗೆ ನಾನು ಅನೇಕ ವಿಷಯಗಳನ್ನು ಹೇಳುವುದಿಲ್ಲ. ನಾವು ಓದಿದಂತಹ ಆ ವಾಕ್ಯದಲ್ಲಿರುವಂತಹ 3 ವಿಷಯಗಳು ಸಭೆ ಅಂದ್ರೆ ಏನು ಎಂಬುದಾಗಿ ನಾನು ಅಲ್ಲಿ ವಿವರಿಸುತ್ತಾ ಬಂದಿದ್ದೇನೆ. ಇನ್ನು ಕೊರಿಂಥದಲ್ಲಿನ ಸಭೆ ಎಂಬುದಾಗಿ ಹೇಳುವಾಗ ಒಂದು ನಿರ್ದಿಷ್ಟವಾದ ಸ್ಥಳೀಯ ಸಭೆಯನ್ನ ಉದ್ದೇಶಿಸಿ ಪೌಲನು ಅಲ್ಲಿ ಹೇಳುತ್ತಾ ಇದ್ದಾನೆ. ಅದೇ ಈ ಸ್ಥಳೀಯ ಸಭೆ ಅಂದರೆ ಏನು ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವೆಲ್ಲ ಕ್ರಿಸ್ತನ ದೇಹಕ್ಕೆ ಸೇರಿದವರು, ನಾವೆಲ್ಲರೂ ಸಭೆಯ ಸದಸ್ಯರು ಎಂಬುದಾಗಿ ಎಲ್ಲ ನಾವು ಹೇಳಿಕೊಳ್ಳುತ್ತೇವೆ. ಆದ್ರೆ ಈ ಸ್ಥಳೀಯ ಸಭೆ, ಕೊರಿಂಥದಲ್ಲಿನ ಸಭೆ ಎಂಬುದಾಗಿ ನಿರ್ದಿಷ್ಟವಾಗಿ ಹೇಳುವುದಕ್ಕಿರುವ ಕಾರಣವೇನು? ಸ್ಥಳೀಯ ಸಭೆ ಅಂದರೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಿರಂತರವಾಗಿಯೂ ಕ್ರಮಬದ್ಧವಾಗಿಯೂ ಕೂಡಿ ಬರುವಂತಹ ಒಂದು ಗುಂಪು. ಅದು ಕೊರಿಂಥದವರಿಗೆ ಪೌಲನು ಬರೆಯುವಾಗ ವ್ಯಕ್ತವಾಗಿ ಹೇಳುತ್ತಾನೆ. ನಾನು ಒಂದೆರಡು ವಾಕ್ಯಗಳನ್ನ ಅಲ್ಲಿ ಓದಿಕೊಳ್ಳುತ್ತೇನೆ. 1 ಕೊರಿಂಥ 11ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ, 1 ಕೊರಿಂಥ 11:18ರಲ್ಲಿ ಪೌಲನು ಹೇಳುವಾಗ ಹೇಗೆಂದರೆ, ಮೊದಲನೇದು ನೀವು ಸಭೆಯಾಗಿ ಕೂಡಿ ಬರುವಾಗ. ಹೇಳಲ್ಪಟ್ಟ ವಿಷಯಗಳು ಬೇರೆ, ನಾನೀಗ ಅದಕ್ಕೆ ಹೋಗುವುದಿಲ್ಲ. ಆದ್ರೆ ಕೊರಿಂಥದವರಿಗೆ ಹೇಳುವಾಗ ನೀವು ಸಭೆಯಾಗಿ ಕೂಡಿ ಬರುವಾಗ. ಇನ್ನು ಅದೇ ರೀತಿಯಲ್ಲಿ ಅದರ 14ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿಯೂ ಪೌಲನು ಹೇಳುವಂತಹ ಒಂದು ಮಾತನ್ನು ನೋಡಿಕೊಳ್ಳಿರಿ. 1 ಕೊರಿಂಥ 14:23. ಹೀಗಿರುವಲ್ಲಿ ಸಭೆಯೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿ ಬಂದಾಗ. ಹಾಗಾದ್ರೆ ಒಂದು ಸ್ಥಳೀಯ ಸಭೆ ಅಂದರೆ ಒಂದೇ ಸ್ಥಳದಲ್ಲಿ ನಿರಂತರವಾಗಿಯೂ ಕ್ರಮಬದ್ಧವಾಗಿಯೂ ಕೂಡಿ ಬರುವವರು, ಅಲ್ಲದೆ ಈಗ ತಿರುಗಾಡುತ್ತಾ ಇರುವಂತಹ ಟೆಂಟ್ ಚರ್ಚಸ್ ಅಲ್ಲ. ಇವತ್ತು ನಾವು ಇಲ್ಲಿ ಕೊಡ್ತೇವೆ, ನಾಳೆ ಇನ್ನೊಂದು ಕಡೆ ಕೊಡ್ತೇವೆ, ಅನುಕೂಲಕ್ಕೋಸ್ಕರ, ಕೂಟಗಳಿಗೋಸ್ಕರ, ವಿಶೇಷ ಕೂಟಗಳಿಗೋಸ್ಕರ, ಅದೆಲ್ಲ ಬೇರೆ ವಿಷಯ. ಆದ್ರೆ ಒಂದು ಸ್ಥಳೀಯ ಸಭೆ ಎಂಬಂಥದ್ದು ಒಂದು ಸ್ಥಳಕ್ಕೆ ಸೀಮಿತವಾದದ್ದಾಗಿರಬೇಕು.
ಆ ಸಭೆ ವಿಷಯವಾಗಿ ನಾವು ಕಾಣುವ ಇನ್ನೊಂದು ವಿಷಯ, ಕೂಡಿ ಬರುವ ಊರಿನ ಹೆಸರಿನಲ್ಲಿ ಗುರುತಿಸಲ್ಪಡುವವರು. ಅವರಲ್ಲಿ ಬರೆಯುವಾಗ ಹೇಳುವಂತದ್ದೇನು, ಕೊರಿಂಥದಲ್ಲಿನ ದೇವರ ಸಭೆ. ಕೊರಿಂಥದಲ್ಲಿನ ಅಂದ್ರೆ ಕೊರಿಂಥ ಪಟ್ಟಣದಲ್ಲಿ ಕೂಡಿ ಬರುವಂತವರನ್ನು ಕೊರಿಂಥದಲ್ಲಿನ ಸಭೆ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಮಗೆ ಇಮ್ಯಾನ್ಯುಯಲ್ ಸಭೆ, ಎಬೆನೇಜರ್ ಸಭೆ, ಬೆಥೆಲ್ ಸಭೆ, ಆ ಸಭೆ, ಈ ಸಭೆ, ತುಂಬಾ ಹೆಸರುಗಳೆಲ್ಲ ಇದೆ. ನಮ್ಮ ಎಲ್ಲ ಸಭೆಗಳಿಗೂ ಒಂದೊಂದು ಹೆಸರಿದೆ. ಅದಕ್ಕೆ ಕಾರಣವಿದೆ, ಅದು ತಪ್ಪು ಎಂಬುದಾಗಿ ಅಲ್ಲ ನಾನು ಹೇಳುವಂಥದ್ದು. ಆದ್ರೆ ನಾವು ಕೊಡುವಂತ ಹೆಸರಿಗಿಂತಲೂ ಕರ್ತನ ಸಭೆಯನ್ನು ಕಾಣುವಂಥದ್ದು ಹೇಗೆ? ಆ ಊರಿನ ಹೆಸರಿನಲ್ಲಿ. ಪ್ರಕಟಣೆ ಗ್ರಂಥದಲ್ಲಿ ನಾವು 7 ಸಭೆಗಳ ವಿಷಯವಾಗಿ ನೋಡುತ್ತೇವೆ. ಅದನ್ನು ತೆಗೆದು ಓದಬೇಕಾಗಿಲ್ಲ, ನಮಗೆಲ್ಲ ಗೊತ್ತಿರುವಂತಹ ಒಂದು ವಿಷಯವಾಗಿದೆ. ಅಲ್ಲಿ 7 ಸಭೆಗಳ ವಿಷಯವಾಗಿ ಹೇಳುವಾಗ 7 ಸಭೆಗಳನ್ನು ಒಂದೊಂದು ಊರಿನ ಹೆಸರಿನಲ್ಲಿ ಹೇಳಿದ್ದಾಗಿ ನಾವು ನೋಡುವವರಾಗಿದ್ದೇವೆ. ಆದ್ರೆ ಒಂದು ಊರಿನ ಹೆಸರು ಯಾವ ಊರಿನಲ್ಲಿ ಕೂಡಿ ಬರುತ್ತಾರೋ ಆ ಊರಿನ ಹೆಸರಿನಲ್ಲಿ ಗುರುತಿಸಲ್ಪಟ್ಟವರಾಗಿರಬೇಕು. ಆದ್ರೆ ಪ್ರಾಯೋಗಿಕವಾಗಿ ಇಂದಿನ ದಿವಸಗಳಲ್ಲಿ ಒಂದು ಪಟ್ಟಣದಲ್ಲಿ ಒಂದಕ್ಕಿಂತಲೂ ಹೆಚ್ಚು ಸಭೆಗಳಿರುವಂತಹ ಪಟ್ಟಣಗಳಿರ್ಬೋದು. ನಮ್ಮ ಬೆಂಗಳೂರು ನಗರದಲ್ಲೆಲ್ಲ 81 ಸಭೆಗಳಿದೆ ಎಂಬುದಾಗಿ ಹೇಳ್ತಾರೆ. ಇನ್ನು ಸಣ್ಣ ಸಣ್ಣ ಪಟ್ಟಣಗಳಲ್ಲಿಯೂ 3-4 ಸಭೆಗಳಿರುವಂತಹ ದಿನಗಳು. ಆದುದರಿಂದ ಗುರುತಿಸುವುದಕ್ಕೋಸ್ಕರ ನಾವು ಅದಕ್ಕೆ ಒಂದೊಂದು ಹೆಸರುಗಳನ್ನು ಕೊಡುತ್ತೇವೆ. ಅದರಿಂದ ಅದು ತಪ್ಪು ಎಂಬುದಾಗಿ ನಾನು ಹೇಳುವಂಥದ್ದಲ್ಲ. ಉದಾಹರಣೆಗೆ ಮೈಸೂರಿನಲ್ಲಿರುವ ಬೆಥೆಲ್ ಸಭೆ, ಬೆಥೆಲ್ ಎಂಬುದಾಗಿ ಹೇಳುವ ಮೈಸೂರಿನಲ್ಲಿರುವ ಸಭೆ ಅಂದ್ರೆ ಮೈಸೂರಿನ ಬೇರೆ ಸಭೆಗಳು. ಕೊಳ್ಳೆಗಾಲದಲ್ಲಿರುವ ಎಬೆನೇಜರ್ ಸಭೆ, ಎಬೆನೇಜರ್ ನಾವು ಗುರುತಿಸ್ಲಿಕ್ಕೋಸ್ಕರ ಕೊಟ್ಟದ್ದು. ಆದ್ರೆ ಕೊಳ್ಳೆಗಾಲ ಅಲ್ಲಿ ಪ್ರಾಮುಖ್ಯವಾಗಿ ಗುರುತಿಸ್ಲಿಕ್ಕೋಸ್ಕರ ನಾವು ಒಂದೊಂದು ಹೆಸರು ಕೊಡುತ್ತೇವೆ. ಆದ್ರೆ ದೇವರ ವಾಕ್ಯದ ಕ್ರಮವನ್ನು ನಾವು ನೋಡುವಾಗ ಒಂದು ಸಭೆಯು ಗುರುತಿಸಲ್ಪಡುವಂಥದ್ದು ಆ ಊರಿನ ಹೆಸರಿನಲ್ಲಿ. ಯಾಕೆ? ನಾವು ದೇವರ ಸ್ವಭಾವವನ್ನು ಕಲಿಯುವುದಾದರೆ ಊರಿನ ಬಗ್ಗೆ ಅಥವಾ ಜನರ ಬಗ್ಗೆ ಕಾಳಜಿ ಉಳ್ಳವನಾಗಿದ್ದಾನೆ ದೇವರು. ಸಭೆ ಕುರಿತಾಗಿ ನಾವು ನೋಡುವಾಗ ಸಭೆಯನ್ನ ಅಲಂಕೃತವಾಗಿ ಹೇಳಲ್ಪಟ್ಟ ಪದಪ್ರಯೋಗಗಳಲ್ಲಿ ಒಂದು ಇದು ದೀಪಸ್ತಂಭ ಎಂಬುದಾಗಿ ನೋಡುತ್ತೇವೆ. 7 ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ 7 ದೀಪಸ್ತಂಭಗಳು 7 ಸಭೆಗಳು ಎಂಬುದಾಗಿ ಎಲ್ಲ ನಾವು ಪ್ರಕಟಣೆ ಗ್ರಂಥದಲ್ಲಿ ನೋಡುತ್ತೇವೆ. ಲ್ಯಾಂಪ್ ಸ್ಟ್ಯಾಂಡ್, ದೀಪಸ್ತಂಭ. ಈಗ ಈ ದೀಪಸ್ತಂಭ ಅಂದ್ರೆ ಏನು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಸಾಕಷ್ಟು ಈ ಬೀದಿ ಎಲೆಕ್ಟ್ರಿಕ್ ಲೈಟ್ ಎಲ್ಲ ಬಂದಿದ್ರಿಂದ ಹಳೆ ಕಾಲದಲ್ಲಿ ಊರುಗಳಲ್ಲಿ ಪಂಚಾಯತಿನವರು ಅಥವಾ ಊರಿನ ಹಿರಿಯರು ಕೆಲವು ಕಡೆಗಳಲ್ಲಿ ಒಂದು ದೀಪಸ್ತಂಭ ಇಡುತ್ತಾ ಇದ್ರು. ಅದರೊಳಗೆ ಒಂದು ದೀಪವನ್ನು ಹಚ್ಚಿ ಒಳಗಿಡುತ್ತಾ ಇದ್ರು. ಹಳೆ ಕಾಲದಲ್ಲಿ ಹಾಗೆ ಅಂದ್ರೆ ಎಲೆಕ್ಟ್ರಿಸಿಟಿ ಎಲ್ಲ ಇಲ್ಲದಂತಹ ಒಂದು ಕಾಲ ನಮ್ಮ ಊರಿನಲ್ಲಿ ಇತ್ತು. ಅದನ್ನು ಎಲ್ಲಿ ಇಡಬೇಕು, ಎಲ್ಲಿ ಹೆಚ್ಚು ಕತ್ತಲೆ ಇದೆಯೋ, ಎಲ್ಲಿಯ ಜನರಿಗೆ ಬೆಳಕು ಬೇಕು ಎಂಬುದಾಗಿ ಆಡಳಿತವು ನಿಶ್ಚಯಿಸುತ್ತದೋ ಅಲ್ಲಿ ಅವರು ಅದನ್ನು ಇಡ್ತಾರೆ. ಒಂದೊಂದು ಮನೆಯವರು ನಮ್ಮ ಮುಂದೆ ಒಂದಿಡಿ, ನಮ್ಮ ಮುಂದೆ ಒಂದಿಡಿ ಎಂಬುದಾಗಿ ಹೇಳುವುದಿಲ್ಲ. ಅದೇ ರೀತಿ ಈ ಲೋಕದಲ್ಲಿರುವ ಅನೇಕ ಊರುಗಳಿದೆ, ಕೋಟಿ ಅನುಕೋಟಿ ಊರುಗಳಿದೆ, ಹಳ್ಳಿಗಳಿದೆ, ನಗರಗಳಿದೆ. ಎಲ್ಲಾ ಕಡೆಗಳಲ್ಲಿ ಸಭೆ ಉಂಟಾಗಬೇಕು ಎಂಬಂಥದ್ದು ನಮ್ಮ ಇಷ್ಟ, ನಮ್ಮ ಆಸೆ. ಆದ್ರೆ ಅಲ್ಲಿ ಬೇಕೋ ಬೇಡವೋ ಎಂಬುದನ್ನ ಕರ್ತನು ತೀರ್ಮಾನಿಸ್ತಾನೆ. ಆ ಊರಿನ ಬಗ್ಗೆ ಆತನಿಗೆ ಒಂದು ಕಾಳಜಿ ಇರುವುದರಿಂದ ಅಲ್ಲಿ ಒಂದು ಬೆಳಕನ್ನು ಆತನು ಇಡುತ್ತಾನೆ. ಅದೇ ಸ್ಥಳೀಯ ಸಭೆ. ಅದರಿಂದ ಊರಿನ ಹೆಸರು ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ನೋಡುವಾಗ ಬಹಳ ಪ್ರಾಮುಖ್ಯವಾದದ್ದೇ ಆಗಿದೆ. ಆದರೆ ಇವತ್ತಿನ ದಿವಸಗಳಲ್ಲಿ ಗ್ಲೋಬಲ್ ಚರ್ಚ್, ಜಾಗತಿಕ ಸಭೆ ಎಂಬಂತ ಪದಗಳನ್ನು ಕೆಲವು ಕಡೆ ನಾನು ಕೇಳುತ್ತಾ ಇದ್ದೇನೆ. ಈ ಗ್ಲೋಬಲ್ ಚರ್ಚ್ ಅಂದ್ರೆ ಏನಪ್ಪ? ನಮ್ಮೊಂದು ದೊಡ್ಡ ಸಭೆ 3 ಲಕ್ಷ ಜನ ಇದ್ದಾರೆ. ಎಲ್ಲೆಲ್ಲಿದ್ದಾರೆ? ಲೋಕದ ಎಲ್ಲಾ ಕಡೆ ಇದ್ದಾರೆ. ಆದ್ರೆ ನೀವು ಕೂಡಿ ಬರೋದೇ, ನಾವು ಆನ್ಲೈನ್ ಅಲ್ಲಿ ಕೂಡಿ ಬರುತ್ತೇವೆ. ನಾನು ಹೇಳುವ ಕೆಲವರಿಗೆ ನಮ್ಮ ಮೇಲೆ ಆನ್ಲೈನ್ಗೆ ವಿರೋಧಿ ಅಲ್ಲ, ನಮ್ಮ ಆನ್ಲೈನ್ ವಿರೋಧಿ ಅಲ್ಲ, ಒಳ್ಳೆಯದು. ನಾನು ಮಾತ್ರ ಹೆಚ್ಚು ಆನ್ಲೈನ್ ಕೂಟಕ್ಕೆ ಹೋಗೋದು ಕಮ್ಮಿ ಅಂದ್ರೆ ನನಗೆ ಬೇರೆ ಕೆಲಸ ಇರೋದ್ರಿಂದ, ವಿರೋಧ ಇರೋದ್ರಿಂದ ಅದನ್ನು ತಪ್ಪು ತಿಳ್ಕೊಳ್ಬೇಕು. ಆದ್ರೆ ಸ್ಥಳೀಯ ಸಭೆ ಎಂಬಂಥದ್ದು ಆನ್ಲೈನ್ ಅಲ್ಲ. ಸ್ಥಳೀಯ ಸಭೆ ನಿರಂತರವಾಗಿ ಒಂದು ಸ್ಥಳದಲ್ಲಿ ಕೂಡಿ ಬರುವಂತಹ ಸಭೆ. ಅದಕ್ಕೆ ಒಂದು ಬದಲಿ ಮಾರ್ಗವಿಲ್ಲ. ಕೋವಿಡ್ ಸಮಯದಲ್ಲಿ ಸಭಾಲಯಗಳನ್ನ ತೆರೆಯಬಾರದು ಎಂಬುದಾಗಿ ಸರ್ಕಾರ ಅಪ್ಪಣೆ ಕೊಟ್ಟಾಗ ಅನುಕೂಲಕ್ಕೋಸ್ಕರ ಸುಮ್ಮನೆ ಸಮಯ ಕಳೆಯೋದಕ್ಕಿಂತ ನಾವು ಆನ್ಲೈನ್ ಎಲ್ಲ ಉಪಯೋಗಿಸಿದ್ದೇವೆ. ಅದರಿಂದ ಅವರೆಲ್ಲ ಪಾಪಿಗಳು ತಪ್ಪಿಸುತ್ತಿರುವುದಾಗೆಲ್ಲ ನಾನು ಹೇಳ್ತಾ ಇಲ್ಲ, ಅಂತ ಯಾವುದು ನಾನು ಹೇಳ್ತಾ ಇಲ್ಲ. ಆದ್ರೆ ಅಂತಹ ಯಾವುದು
ಸ್ಥಳೀಯ ಸಭೆಗೆ ಒಂದು ಬದಲಿ ಅಲ್ಲ. ಒಂದು ಊರಿನಲ್ಲಿ ನಿರ್ದಿಷ್ಟವಾದ ಸ್ಥಳದಲ್ಲಿ ನಿರಂತರವಾಗಿಯೂ ಕ್ರಮಬದ್ಧವಾಗಿಯೂ ಕೂಡಿ ಬರುವಂತವರು ಸ್ಥಳೀಯ ಸಭೆ ಎಂಬುದಾಗಿ ಕರೆಯಲ್ಪಡುವಂಥದ್ದು. ಏನು ಸಾರ್ವತ್ರಿಕ ಸಭೆ ಮತ್ತು ಸ್ಥಳೀಯ ಸಭೆ ಈ ಎರಡು ಪದ ಪ್ರಯೋಗಗಳನ್ನ ಸಾಧಾರಣವಾಗಿ ನಾವು ಉಪಯೋಗಿಸುತ್ತೇವೆ. ಯೂನಿವರ್ಸಲ್ ಚರ್ಚ್ ಅಂಡ್ ಲೋಕಲ್ ಚರ್ಚ್ ಎಂಬುದಾಗಿ. ಇದಕ್ಕಿರುವಂತಹ ಸಂಬಂಧವೇನು? ಅನೇಕರಿಗೆ ಒಂದು ದೊಡ್ಡ ಗಲಿಬಿಲಿ ಇದೆ. ಈ ಯೂನಿವರ್ಸಲ್ ಚರ್ಚ್ ಆ ಪದ ಪ್ರಯೋಗ ದೇವರ ವಾಕ್ಯದಲ್ಲಿಲ್ಲ, ಆದ್ರೆ ಅರ್ಥೈಸಿಕೊಳ್ಳುವುದಕ್ಕೋಸ್ಕರ ನಾವು ಆ ಪದ ಪ್ರಯೋಗವನ್ನು ಉಪಯೋಗಿಸುತ್ತೇವೆ. ಈ ಸಾರ್ವತ್ರಿಕ ಸಭೆ ಅಂದ್ರೆ ಎಲ್ಲ ಕಡೆ ಹಬ್ಬಿರುವಂತಹ ಒಂದು ಸಭೆ. ಸ್ಥಳೀಯ ಸಭೆ ಒಂದು ಕಡೆ ಕೂಡಿ ಬರುವಂತಹ. ಇದೆರಡು ವಿಭಿನ್ನ ಸಭೆಯ ಅಲ್ಲ. ಕರ್ತನಿಗೆ ಒಂದೇ ಒಂದು ಸಭೆ. ದೇವರ ವಾಕ್ಯದಲ್ಲಿ ವ್ಯಕ್ತವಾಗಿ ನೋಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೆ ಓದುವುದಾದರೆ, ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು, ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸವು ಒಂದೇ, ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲೂ ವಾಸಿಸುವವನು ಆಗಿದ್ದಾನೆ. ಅದು ಸಭೆಯ ಒಂದು ನಿರ್ವಚನ. ಒಂದೇ ಸಭೆ. ಹಾಗಾದ್ರೆ ಈ ಸ್ಥಳೀಯ ಸಭೆ ಅಂದ್ರೆ ಏನು? ಈ ಒಂದೇ ಸಭೆಯನ್ನ ನಾವು ಕಲಿಯುವಾಗ ಅದನ್ನು ಎರಡು ರೂಪದಲ್ಲಿ ನಾವು ಕಲಿಯಬಹುದು. ಒಂದು ಚದರಿರುವ ಸಭೆ, ದ ಸ್ಕ್ಯಾಟರ್ಡ್ ಚರ್ಚ್. ಅದು ಲೋಕದ ಎಲ್ಲಾ ಕಡೆ ಹಬ್ಬಲ್ಪಟ್ಟಿದೆ. ಇನ್ನೊಂದು ಕೂಡಿಸಲ್ಪಟ್ಟ ಸಭೆ, ದ ಗ್ಯಾದರ್ಡ್ ಚರ್ಚ್. ಒಂದೇ ಸಭೆ, ಅದರಲ್ಲಿ ಸ್ಕ್ಯಾಟರ್ಡ್ ಚರ್ಚ್ ಅಥವಾ ಚದರಿರುವ ಸಭೆ ಎಂಬುದಾಗಿ ಹೇಳಿದರೆ, ಕ್ರಿಸ್ತನ ದೇಹದ ಅಂಗವಾಗಿರೋ ರಕ್ಷಿಸಲ್ಪಟ್ಟವರೆಲ್ಲರೂ ಇಂದು ಲೋಕದ ಅನೇಕ ಕಡೆ ಹಬ್ಬಿದ್ದಾರೆ. ಅವರು ಚದರಿರುವವರು. ಆದ್ರೆ ಗ್ಯಾದರ್ಡ್ ಚರ್ಚ್, ಕೂಡಿಸಲ್ಪಟ್ಟ ಸಭೆ ಎಂಬುದಾಗಿ ಹೇಳಿದ್ರೆ, ನಿರ್ದಿಷ್ಟವಾದ ಒಂದು ಸ್ಥಳದಲ್ಲಿ ಕೂಡಿ ಬರುವಂತಹ ಒಂದು ಗುಂಪು ಜನರು. ಆ ಇಡೀ ದೇಹದ ಅಂಗಗಳೆಲ್ಲ ಒಂದು ಕಡೆ ಕೂಡಿ ಬರ್ಲಿಕ್ಕೆ ಆಗೋದಿಲ್ಲ, ಅದು ಪ್ರಾಯೋಗಿಕವಲ್ಲ. ಸಭೆಯು ಪೂರ್ಣವಾದ ಒಂದು ದೇಹವಾಗಿ ಗುರುತಿಸಲ್ಪಟ್ಟಿದೆ. ಸಭೆಯು ಪಾಲಿಸಬೇಕಾದ ಆಚರಣೆಗಳನ್ನು ದೇವರು ತನ್ನ ವಾಕ್ಯದಲ್ಲಿ ಕೊಟ್ಟಿದ್ದಾನೆ. ಅಲ್ಲಿ ಸಾರ್ವತ್ರಿಕ ಸಭೆಗೆ ಬೇರೆ, ಸ್ಥಳೀಯ ಸಭೆಗೆ ಬೇರೆ ಎಂಬಂತದ್ದೇನಿಲ್ಲ. ಸಭೆ ಯಾವ ಆಚರಣೆಗಳನ್ನ ಆಚರಿಸಬೇಕು, ಯಾವ ರೀತಿ ಬೆಳೆಯಬೇಕು ಮುಂದೆ, ಅದೆಲ್ಲ ಅದ್ಭುತವಾಗಿ ಕೊಡಲ್ಪಟ್ಟ ವಿಷಯಗಳು. ಸಭೆಗೆ ಕೊಟ್ಟಿರುವ ಕ್ರಮಗಳನ್ನು, ಆಚರಣೆಗಳನ್ನು ಸಾರ್ವತ್ರಿಕವಾಗಿ ಆಚರಿಸುವುದು ಅಸಾಧ್ಯವಾದ ವಿಷಯ. ನೀವೇ ನೆನೆಸಿ ನೋಡಿ, ಲೋಕದಲ್ಲಿರುವಂತಹ ಎಲ್ಲ ವಿಶ್ವಾಸಗಳು ಒಟ್ಟಿಗೆ ಬಂದು ಒಂದು ರೊಟ್ಟಿ ಮುರಿಲಿಕ್ಕೆ ಆಗುವಂತ ವಿಷಯ ಅಲ್ಲ, ಒಟ್ಟಿಗೆ ಬರ್ಲಿಕ್ಕೂ ಆಗುವುದಿಲ್ಲ. ಆದುದರಿಂದಲೇ ಒಂದು ವೇಳೆ ಈ ಗ್ಲೋಬಲ್ ಚರ್ಚ್ ಅಥವಾ ಜಾಗತಿಕ ಸಭೆ ಎಂಬಂತ ಪದಪ್ರಯೋಗಗಳೆಲ್ಲ ಇಂದಿನ ದಿವಸಗಳಲ್ಲಿ ನೋಡುತ್ತೇವೆ, ಆದ್ರೆ ಅದು ವಾಕ್ಯದಲ್ಲಿ ಹೇಳುವಂಥದ್ದಲ್ಲ. ಆದುದರಿಂದ ಸ್ಥಳೀಯವಾಗಿ ಕೂಡಿ ಬರುವ ದೇಹಕ್ಕೆ ಮಾತ್ರವೇ ಸಭೆಗೆ ದೇವರು ಕೊಟ್ಟಿರುವ ಅಪ್ಪಣೆಗಳನ್ನು ಕೈಕೊಳ್ಳುವುದಕ್ಕೆ ಸಾಧ್ಯ. ಈ ಸ್ಥಳೀಯ ಸಭೆ ಅಂದ್ರೆ ಏನು? ಅನೇಕರು ನೆನೆಸುತ್ತಾರೆ, ಕ್ರಿಸ್ತನ ದೇಹ ಒಂದೇ, ಅದಕ್ಕೆ ಅನೇಕ ಅಂಗಗಳಿದೆ, ಒಂದೊಂದು ಸಭೆಗಳು ಒಂದೊಂದು ಅಂಗ ಎಂಬುದಾಗಿ. ಮೈಸೂರಿನಲ್ಲಿರುವಂತಹ ಸಭೆ ಅದರ ಒಂದು ಕೈ, ಕೊಳ್ಳೇಗಾಲದಲ್ಲಿರುವಂತದ್ದು ಇನ್ನೊಂದು ಕೈ, ಮಂಗಳೂರಿನಲ್ಲಿರುವಂತದ್ದು ಕಾಲು, ಇನ್ನು ಬೆಂಗಳೂರಿನಲ್ಲಿರುವಂತದ್ದು ಕಿವಿ. ಹೀಗೆ ಕೆಲವರ ಅನಿಸಿಕೆ. ವಾಕ್ಯ ಹಾಗೆ ಬೋಧಿಸೋದಿಲ್ಲ. ಒಂದು ವೇಳೆ ಹಾಗಿದ್ದರೆ ಸ್ಥಳೀಯ ಸಭೆ ಸ್ವತಂತ್ರ ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಿಲ್ಲ. ಹಾಗಾದ್ರೆ ಈ ಸ್ಥಳೀಯ ಸಭೆ ಅಂದ್ರೆ ಏನು? ಈ ಸ್ಥಳೀಯ ಸಭೆ ಅಂದರೆ ಕ್ರಿಸ್ತನ ದೇಹದ ಪೂರ್ಣತೆಯ ಪ್ರಾತಿನಿಧ್ಯವಾಗಿದೆ. ಒಂದು ಸ್ಥಳೀಯ ಸಭೆ ದೇವರ ದೃಷ್ಟಿಯಲ್ಲಿ ಪೂರ್ಣ ದೇಹದ ಒಂದು ಪ್ರಾತಿನಿಧ್ಯವಾಗಿದೆ. ಅದರ ಕೈ, ಕಾಲು, ಕಿವಿ, ಕಣ್ಣು, ಮೂಗು ಎಲ್ಲ ಅದರಲ್ಲೇ ಇದೆ.
ಆದ್ದರಿಂದಲೇ ಸ್ಥಳೀಯ ಸಭೆಗಳು ಸ್ವತಂತ್ರವಾದವು ಎಂಬುದಾಗಿ ನಾವು ಬೋಧಿಸುತ್ತೇವೆ. ಒಂದೊಂದು ಸ್ಥಳೀಯ ಸಭೆಯು ಸ್ವತಂತ್ರವಾದಂತಹ ಸಭೆಗಳು, ಯಾವುದೇ ಬೇರೆ ಒಂದು ಸಭೆಯ ಅಧೀನದಲ್ಲಿರುವಂತದ್ದಲ್ಲ. ಅದು ವಾಕ್ಯಕ್ಕೆ ಅನುಗುಣವಾದ ಬೋಧನೆ ಅಲ್ಲ. ಪ್ರಾಯೋಗಿಕವಾಗಿ ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳೆಲ್ಲ ಇರಬಹುದು. ಇಂತಹ ವಿಷಯಗಳನ್ನು ಬೋಧಿಸುವಾಗ ಸಮಯವಿದ್ದರೆ ನಾವು ಅದನ್ನು ನಿಭಾಯಿಸೋಣ. ಅದರ ವ್ಯಕ್ತವಾಗಿ ನಾವು ಕಾಣುವಂಥದ್ದು ಈ ಸ್ಥಳೀಯ ಸಭೆ ಎಂಬಂಥದ್ದು ಅದು ಅದರಲ್ಲೇ ಸ್ವತಂತ್ರವಾಗಿದೆ. ಅದರ ಪೂರ್ಣ ಆಡಳಿತವು ಆ ಸಭೆಗೆ ಮಾತ್ರ ಕೊಡಲ್ಪಟ್ಟಿದೆ. ಅದರ ಮೇಲೆ ಕ್ರಿಸ್ತನಲ್ಲದೆ ಬೇರೆ ಯಾವ ಅಧಿಕಾರವೂ ಇಲ್ಲ. ಇವತ್ತು ಎಷ್ಟೋ ಸಭೆಗಳು ಸಂಘ ಸಂಸ್ಥೆಗಳ ಅಧೀನದಲ್ಲಿ ಇದ್ದುಕೊಂಡು ಅವರು ಹೇಳಿದ ಹಾಗೆ ಕೆಲಸ ಮಾಡ್ತಾರೆ. ಹೆಡ್ ಆಫೀಸ್ ಯಾವುದು? ಸಂಘಟನೆ, ಸಂಸ್ಥೆ. ಅದು ವಾಕ್ಯಕ್ಕೆ ಅನುಗುಣವಾದಂತಹ ವಿಷಯವಲ್ಲ. ಅದರ ಅರ್ಥ ಸಂಘ ಸಂಸ್ಥೆ ಸಂಘಟನೆಗಳಿಗೆ ನಾನು ವಿರೋಧಿ ಎಂಬುದಾಗಿ ಅಲ್ಲ. ವಿರೋಧಿ ಆಗಿದ್ರೆ APMC ಕೂಟಕ್ಕೆ ನಾನು ಬರ್ತಾ ಇರಲಿಲ್ಲ. ನಾನು ಹೇಳುವಂಥದ್ದು ಸಂಘ ಸಂಸ್ಥೆಗಳು ಸಂಘಟನೆಗಳು ನಮ್ಮ ಮಧ್ಯದಲ್ಲಿ ಇರಲಿ, ಸೇವೆ ನಡೆಸಲಿಕ್ಕೋಸ್ಕರ. ಆದರೆ ಅದು ಸಭೆಗೆ ಒಳಪಟ್ಟಿರಬೇಕು ಹೊರತು ಸಭೆ ಸಂಘಟನೆಗಳಿಗೆ ಒಳಪಟ್ಟಿರಬಾರದು. ಅದು ಅತಿವಿರುದ್ಧವಾದದ್ದು. ಇದು ವ್ಯಕ್ತವಾಗಿ ನೋಡಿದೆ. ಯಾಕಂದ್ರೆ ಸ್ಥಳೀಯ ಸಭೆ ಸ್ವತಂತ್ರ. ಅದಲ್ಲದೆ ಬೇರೆ ಒಂದು ಕಾರ್ಯಕ್ರಮ ಕ್ರಿಸ್ತನಿಗಿಲ್ಲ. ನಾನು ನನ್ನ ಸಭೆಯನ್ನ ಕಟ್ಟುವೆನು, ಬೇರೆ ಯಾವುದನ್ನು ಕಟ್ಟುತ್ತೇನೆ ಎಂಬುದಾಗಿ ಆತನ ಹೇಳಲಿಲ್ಲ. ಆದ್ದರಿಂದ ಸಭೆಯಿಂದ ಉತ್ತಮ ಸಾಕ್ಷಿ ಉಳ್ಳವರು, ಶಿಫಾರಸು ಹೊಂದಿದವರು, ಸಭೆಯಲ್ಲಿ ವಿಶ್ವಸ್ತರಾಗಿರುವಂತಹ ಸಹೋದರರು ಅವರೆಲ್ಲ ಒಟ್ಟಿಗೆ ಸೇರಿ ಸಭೆಯ ಉದುವಾದ ಒಳಿತಿಗಾಗಿ ಯಾವುದಾದ್ರೂ ಸೇವೆಯನ್ನು ಮಾಡಿದರೆ ಮಾಡಿಕೊಂಡು ಹೋಗಲಿ. APMC ಹಾಗೆ ಮಾಡುತ್ತಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಅದರಿಂದ ನಿಮಗೋಸ್ಕರ ಪ್ರಾರ್ಥಿಸುವುದು. ಅದರಿಂದ ನೀವು ಕರೆದ್ರಿಂದ ನಾನು ಬರೋದು ಇಲ್ಲ. ಬ್ರದರ್, ನಮಗೆ ಸ್ಥಳೀಯ ಸಭೆಯೊಂದಿಗೆ ಯಾವ ಸಂಬಂಧ ಇಲ್ಲ ಎಂಬುದಾಗಿ ಒಂದು ಮಾತು ಹೇಳಿ ನಾನು ಈಗಲೇ ಹೋಗ್ತೇನೆ. ಹೋಗ್ತೇನಲ್ಲ, ಬಿಟ್ಟು ಹೋದಂತ ಸಂದರ್ಭಗಳಿದೆ. ಗೊತ್ತು, ಅರ್ಧದಲ್ಲಿ ನಿಲ್ಲಿಸಿ ಹೋದಂಥದ್ದು ಕೆಲವರಿಗೆಲ್ಲ ಗೊತ್ತು. ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ನಾನಿಲ್ಲ. ವ್ಯಕ್ತವಾಗಿದೆ ಅವರ ವಾಕ್ಯ ಕೇಳುವ. ಏನು ಕೊರಿಂಥದಲ್ಲಿರುವ ದೇವರ ಸಭೆ. ಈ ಕೊರಿಂಥದಲ್ಲಿದ್ದ ಸಭೆಯಲ್ಲಿ ಕೆಲವು ಸಮಸ್ಯೆಗಳಿತ್ತು. ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ, ನಾವು ನೆನೆಸಿದ ಒಂದು ಸ್ಥಳೀಯ ಸಭೆ ಅಂದ್ರೆ ಯಾವ ಸಮಸ್ಯೆಗಳು ಇರಬಾರದು. ಸುಮ್ಮನೆ ಸಮಸ್ಯೆಗಳು ಇದ್ದೇ. ಕೊಟ್ಟ ಸಭೆಯಲ್ಲಿ ಅನೇಕ ಅದರಲ್ಲಿ ನಾನು ಅದನ್ನು ಪಟ್ಟಿ ಮಾಡಿ ಹೇಳ್ತೇನೆ. ಅದರಲ್ಲಿ ಒಂದಲ್ಲ ಒಂದು ನಮ್ಮ ಸಭೆಗಳಲ್ಲಿ ಇರಬಹುದು. ಅದರ ಅರ್ಥ ಸಭೆ ಅಲ್ಲ ಎಂಬುದು ಹಾಗೆ ಅಲ್ಲ. ಅದಕ್ಕೆ ನಾವು ಕನ್ನಡದಲ್ಲಿ ಗಾದೆ ಹೇಳುದು, ಎಲ್ಲರ ಮನೆ ದೋಸೆ ಕೂತು. ನಿಮ್ಮ ಸಭೆಯಲ್ಲಿ ಹಾಗೆ ಅಂತ ಹೇಳಿ ನಮ್ಮ ಸಭೆಯಲ್ಲಿ ಬೇರೆ ನೋಡಿ. ಈ ಕೊರಿಂಥ ಸಭೆಯಲ್ಲಿ ಇದ್ದಂತಹ ವಿಷಯವನ್ನು ನೋಡಿ. ಒಂದು ಒಳ ಜಗಳ. 1 ಕೊರಿಂಥ 1ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನಾವು ಓದುವಂಥದ್ದು, ಯಾಕಂದ್ರೆ ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳ ಉಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯೆಯ ಮನೆಗಳಿಂದ ನನಗೆ ತಿಳಿದು ಬಂತು. ಅಲ್ಲಿ ಜಗಳವಿತ್ತು ಸಭೆಯಲ್ಲಿ. ಏನು 1 ಕೊರಿಂಥ 3ನೇ ಅಧ್ಯಾಯದ 3ನೇ ವಾಕ್ಯ, ಯಾಕಂದ್ರೆ ಇನ್ನೂ ಶರೀರಾಧೀನ ಸ್ವಭಾವ ಉಳ್ಳವರಾಗಿದ್ದೀರಿ, ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಒಳಜಗಳಗಳು ಇರುವಲ್ಲಿ ನೀವು ಶರೀರಾಧೀನ ಸ್ವಭಾವ ಉಳ್ಳವರಾಗಿದ್ದು. ಒಳಜಗಳ ಅಂದ್ರೆ ಸಭೆಯಲ್ಲಿ ಜಗಳ ಇತ್ತು. ನಮ್ಮ ಸಭೆಯಲ್ಲಿ ಎಷ್ಟೋ ಕಡೆ ನಡೀತದಲ್ಲ. ಯಾವ್ದಾದ್ರು ಒಂದು ಸಭೆಯಲ್ಲಿ ಏನಾದ್ರು ನಡೆದ ಕೂಡಲೇ ನಾವು ಎಲ್ಲ ತುಂಬಾ ಅದನ್ನ ಆಘೋಷಿಸುತ್ತೇವೆ. ಕೆಲವು ಸಭೆಗಳಲ್ಲಿ ಜಗಳ ಎಲ್ಲ ಇರ್ತದೆ. ಬಿಡಿ, ನಮ್ಮ ಮುಂದೆ ಹೇಳ್ತೇವೆ. ಗುಂಪುಗಾರಿಕೆ ಎರಡನೇ 1 ಕೊರಿಂಥ 1ನೇ ಅಧ್ಯಾಯದ 12ನೇ ವಾಕ್ಯ, ನಿಮ್ಮೊಳಗೆ ಪ್ರತಿಯೊಬ್ಬನು ನಾನು ಪೌಲನವನು, ನಾನು ಅಪೊಲ್ಲೋಸನವನು, ನಾನು ಕೇಫನವನು, ಇಲ್ಲವೇ ನಾನು ಕ್ರಿಸ್ತನವನು ಎಂದು ಹೇಳಿಕೊಡುತ್ತಾರೆ. ಗುಂಪುಗಾರಿಕೆ. ಕೆಲವು ಸಭೆಗಳಲ್ಲಿ ಹೀಗೆ ಗುಂಪುಗಳು. ಕೆಲವು ನಾಯಕರು ಇರ್ತಾರೆ, ಅವರ ಹಿಂದೆ ಒಂದು 10 ಜನ ಇರ್ತಾರೆ. ಇನ್ನೊಬ್ಬರು ಇರ್ತಾರೆ, ಅವರ ಹಿಂದೆ ಒಂದು 10 ಜನ. ಏನಾದ್ರೂ ಬಿಸಿನೆಸ್ ಮೀಟಿಂಗ್, ಎಲ್ಎಸ್ ಮೀಟಿಂಗ್ ಆದ್ರೆ ನೋಡ್ಬೇಕು ಒಬ್ಬೊಬ್ಬರ ಯಥಾರ್ಥ ರೂಪ. ಇಲ್ಲಿ ಕೊರಿಂಥ ಸಭೆಯಲ್ಲಿ ಗುಂಪುಗಾರಿಕೆಗಳು ಇತ್ತು. ಎಲ್ಲ ಸಂಖ್ಯೆ ಗುಡಾಕೆಲ್ಲ ನಾನು ಹೇಳುವಂಥದ್ದು, ಆದ್ರೆ ಅಲ್ಲಿ ಇತ್ತು. ಇನ್ನು 3ನೇದಾಗಿ ದುರುಪದೇಶ, ಉಪದೇಶದ ಬಗ್ಗೆ ಅವರಲ್ಲಿ ಗಲಿಬಿಲಿ ಇತ್ತು.
1 ಕೊರಿಂಥ 1ನೇ ಅಧ್ಯಾಯ 1 ಕೊರಿಂಥ 14ನೇ ಅಧ್ಯಾಯದ 36, 37 ವಾಕ್ಯಗಳಲ್ಲಿ ಏನು ದೇವರ ವಾಕ್ಯವು ನಿಮ್ಮಿಂದಲೇ ಹೊರಟಿತು, ನಿಮಗೆ ಮಾತ್ರವೇ ಬಂತು. ಯಾವನಾದರೂ ತನ್ನನ್ನು ಪ್ರವಾದಿಯೆಂದಾಗಲಿ ದೇವರಾತ್ಮನಿಂದ ನಡೆಸಲ್ಪಡುವವನೆಂದಾಗಲಿ ಭಾವಿಸಿಕೊಂಡರೆ ನಾನು ನಿಮಗೆ ಬರೆದಿರುವ ಸಂಗತಿಗಳು ಕರ್ತನ ವಿಧಿಯೇ ಎಂದು ಚೆನ್ನಾಗಿ ತಿಳಿದುಕೊಂಡಿರಿ. ತುಂಬಾ ವಿಷಯ ಹೇಳಲ್ಪಟ್ಟಿದ್ದಲ್ಲ, ಅದನ್ನು ಕ್ರೋಢೀಕರಿಸಿ ನಾನು ಓದಿದ್ದು. ಬಹಳಷ್ಟು ಉಪದೇಶದ ವಿಷಯವಾದ ಗಲಿಬಿಲಿಗಳು ಕೊರಿಂಥ ಪಟ್ಟಣದಲ್ಲಿತ್ತು, ಆ ಸಭೆಯಲ್ಲಿ. 4ನೇದಾಗಿ ಅನೈತಿಕತೆ, ಘೋರವಾದ ಅನೈತಿಕತೆ ಅವರ ಮಧ್ಯದಲ್ಲಿತ್ತು. ಕೊರಿಂಥದವರಿಗೆ ಬರುವ 1ನೇ ಪತ್ರಿಕೆ 5ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಪೌಲನು ಹೇಳುವಂತದ್ದು, ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ. ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ, ಅಂತ ಜಾರತ್ವವು ಅನ್ಯ ಜನರಲ್ಲಿಯೂ ಇಲ್ಲ. ನೋಡ್ತೀರಾ, ದೇವರ ಸಭೆ, ಕರ್ತನ ಸಭೆ. ಇನ್ನು ವಿಗ್ರಹಾರಾಧನೆ, 1 ಕೊರಿಂಥ 10ನೇ ಅಧ್ಯಾಯದ 14ನೇ ವಾಕ್ಯ. ಆದ್ದರಿಂದ ಪ್ರಿಯ ಸಹೋದರರೇ, ವಿಗ್ರಹಾರಾಧನೆಯ ಗೊಡವೆಯನ್ನು ಸಂಪೂರ್ಣವಾಗಿ ತೊರೆದು ಬಿಡಿರಿ. ಅವರಲ್ಲಿ ಆ ಸಮಸ್ಯೆ ಇತ್ತು. ಇನ್ನು ಕರ್ತನ ಬೋಧನದ ಬಗ್ಗೆ ಇರುವ ಅವಗಣನೆ, 1 ಕೊರಿಂಥ 11ನೇ ಅಧ್ಯಾಯದ 20ನೇ ವಾಕ್ಯ ಮತ್ತು 22ನೇ ವಾಕ್ಯವನ್ನು ನೋಡುವುದಾದ್ರೆ, ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಬೋಧನೆಯು ಕರ್ತನ ಬೋಧನವಲ್ಲ. ಅದು ಒಂದು ಸರ್ಕಾಸ್ಟಿಕ್ ಆಗಿ ಹೇಳಿದಂತ ಮಾತು. ನೀವು ಕೂಡಿ ಬರುವಂತದ್ದು ಕರ್ತನ ಬೋಧನಕ್ಕಾಗಿ, ಆದ್ರೆ ನೀವು ಮಾಡುವುದು ಕರ್ತನ ಬೋಧನವಲ್ಲ. ನೀವು ತಿಂದು ಕುಡಿದು ತೆಗ್ತಾ ಇದ್ದೀರಿ. ಅದೇ ಅದಾದ್ರೆ ಪೂರ್ತಿ ಓದಿದ್ರೆ ಅರ್ಥವಾಗ್ತದೆ, ಸಮಯ ಇಲ್ಲ, ಅದನ್ನು ಬೇಗ ಹೋಗ್ತಾ ಇದ್ದಾರೆ. ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಿಲ್ಲದಿದ್ದೀರಾ? ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನೂ ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ? ನಾನು ನಿಮಗೇನು ಹೇಳಲಿ? ನಿಮ್ಮನ್ನು ಹೊಗಳಲು ಈ ವಿಷಯದಲ್ಲಿ ಹೊಗಳುವುದಿಲ್ಲ. ಯಾಕಂದ್ರೆ ಈ ಕೊರಿಂಥ ಸಭೆ ಪರಿಪೂರ್ಣವಾದ ಒಂದು ಸಭೆಯಲ್ಲ, ನ್ಯೂನತೆಗಳಿತ್ತು. ನಾನು ಈ ವಿಷಯಗಳನ್ನು ಹೇಳುವಾಗ ಕೂಡಿ ಬಂದಿರೋ ಸಹೋದರರಾದ ನಾವು ಒಬ್ಬೊಬ್ಬರು ಒಂದೊಂದು ಸಭೆಗಳಿಂದ ಬಂದವರು. ಇದರಲ್ಲಿ ಹೇಳಿದಲ್ಪಟ್ಟ ಯಾವುದಾದ್ರೂ ಸಮಸ್ಯೆಗಳು ಒಂದು ವೇಳೆ ನಮ್ಮ ಸಭೆಗಳಲ್ಲಿ ಇರಬಹುದು. ಅದು ಸರಿ ಎಂಬುದಾಗಿ ನ್ಯಾಯೀಕರಿಸುವುದಲ್ಲ, ಪೌಲನು ಹೇಳುವುದಿಲ್ಲ. ಇದರಲ್ಲಿ ಇಲ್ಲದಂತ ಹೊಸದೆಲ್ಲ ತುಂಬಾ ವರ್ಷ ಆಯ್ತಲ್ಲ, ಹೊಸದೆಲ್ಲ ಬಂದಿದೆ ಮಾರ್ಕೆಟಿಗೆ. ಅದರಲ್ಲಿ ಕೆಲವರಲ್ಲಿ ಹೀಗೆ ಇರ್ಬೋದು. ಅದು ವಾಕ್ಯದಲ್ಲಿ ಹಾಗೆ ಹೇಳಿಲ್ಲ ಎಂಬುದಾಗಿ ಹೇಳಿದ್ರೆ, ವಾಕ್ಯ ಬಂದದ್ದು 2000 ವರ್ಷಗಳಿರುತ್ತೆ. ನೀವು ಹೊಸ ಹೊಸ ಇನ್ವೆನ್ಷನ್ ಎಲ್ಲ ಬಂದಿದೆ, ಅಂಥದ್ದು ಎಲ್ಲ ಕೆಲವರಲ್ಲಿ ಇರ್ಬೋದು, ಬಿಡಿ. ಆದ್ರೆ ಇಷ್ಟೆಲ್ಲ ನ್ಯೂನತೆಗಳು ಕೊರಿಂಥ ಸಭೆಯಲ್ಲಿ ಇದ್ದರೂ ಪೌಲನು ಅವರನ್ನು ಗೌರವಾನ್ವಿತವಾದ ಸ್ಥಳೀಯ ಸಭೆಯಾಗಿ ಅಂಗೀಕರಿಸುತ್ತಾನೆ. ಅದನ್ನೇ 1ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು. 1 ಕೊರಿಂಥ 1ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯ ನಿಮಿತ್ತ ನಾನು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರನ್ನು ಕೊಂಡಾಡುತ್ತೇನೆ. ವ್ಯಕ್ತವಾಗಿ ಪೌಲನು ಹೇಳುವುದು. ಹಾಗಾದ್ರೆ ಒಂದು ಸಭೆ ಪರಿಪೂರ್ಣವಾದದ್ದರಿಂದ ಅಲ್ಲದನ್ನ ಸಭೆಯಾಗಿ ನಾವು ಅಂಗೀಕರಿಸುವಂಥದ್ದು. ಪರಿಪೂರ್ಣತೆಯನ್ನು, ತಪ್ಪುಗಳನ್ನು, ಪಾಪಗಳನ್ನು ತಿದ್ದಿ ಸರಿ ಮಾಡಬೇಕು. ಅವರ ಬಗ್ಗೆ ಎಲ್ಲ ಪೌಲನು ಈ ಗ್ರಂಥದಲ್ಲಿ ಹೇಳಿದ್ದಾರೆ. ನಾವು ಅದನ್ನು ಅಧ್ಯಯನ ಮಾಡುತ್ತೇವೆ. ಅದರಲ್ಲಿ ಹಾಗೆ ಮುಂದುವರಿಯಬೇಕು ಎಂಬುದಾಗಿ ಅಲ್ಲ. ಸ್ಥಳೀಯ ಸಭೆಯನ್ನ ಸ್ಥಳೀಯ ಸಭೆಯಾಗಿ ನಾವು ಗೌರವಿಸಬೇಕು. ಯಾವುದೋ ಒಂದು ಸಭೆಯಲ್ಲಿ ಏನೋ ಒಂದು ಘಟನೆ ಬರ್ತದೆ, ಇನ್ನು ಅವರಲ್ಲಿ ನಮ್ಗೆ ಅನ್ಯೋನ್ಯತೆ ಇಲ್ಲ, ನಾವೆಲ್ಲ ನಮ್ಮಲ್ಲಿ ಏನು ತೊಂದರೆ ಇಲ್ಲ, ಇಂಥ ತೀರ್ಮಾನ ಎಲ್ಲ ತೆಗೆದುಕೊಳ್ತಾರೆ. ವ್ಯಕ್ತವಾಗಿ ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಬ್ಬನು ಸಭೆಯ ಅಂಗವಾಗಿ ಸೇರಿಸಲ್ಪಡುವುದು ಆ ವ್ಯಕ್ತಿಯ ಗುಣಗಳಿಂದ ಅಲ್ಲ. 1 ಕೊರಿಂಥ 1ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ, ಸಹೋದರರೇ, ದೇವರು ನಿಮ್ಮನ್ನ ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ಕೊರಿಂಥದಲ್ಲಿರುವ ಸಭೆಯವರಿಗೆ ಪೌಲನು ಬರೆಯುವಂಥದ್ದು ಅಂದ್ರೆ ಮಾನುಷಿಕವಾಗಿ ಹೊಗಳಿಕೊಳ್ಳುವುದಕ್ಕೆ, ಒಳ್ಳೆಯದೆಂಬುದಾಗಿ ಹೇಳಿಕೊಳ್ಳುವುದಕ್ಕೆ ನಿಮ್ಮಲ್ಲಿ ಏನೂ ಇಲ್ಲ. ಆದರೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಯಾಕೆ? ದೇವರ ಜನ
ಅಂತ ಒಬ್ಬ ವ್ಯಕ್ತಿಯ ಒಳ್ಳೆ ಗುಣಗಳನ್ನ ನೋಡಿ ಅಲ್ಲ ಕರ್ತನು ಒಬ್ಬರನ್ನು ಆರಿಸಿಕೊಳ್ಳುವಂಥದ್ದು. ಆ ವ್ಯಕ್ತಿ ಕರ್ತನ ಕೈಗೆ ತನ್ನ ಜೀವಿತವನ್ನು ಒಪ್ಪಿಸಿಕೊಳ್ಳುವಾಗ ಕರ್ತನು ಅವರ ಪಾಪಗಳನ್ನು ಕ್ಷಮಿಸಿ ಅವರನ್ನು ಶುದ್ಧರನ್ನಾಗಿ ಮಾಡಿ ಸಭೆಗೆ ಆತನು ಸೇರಿಸುತ್ತಾನೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಅದರಿಂದ ಒಂದು ಸಭೆಯಲ್ಲಿರುವಂತಹ ವಿಶ್ವಾಸಿಯ ಕುರಿತು ಅವನ ಹಳೆಯ ಜೀವಿತದಲ್ಲಿದ್ದ ಯಾವುದೋ ಅದನ್ನೆಲ್ಲ ಎತ್ತಿಕೊಂಡು ಬಂದು ಅವನನ್ನು ಶಿಲುಬೆಗೆ ಏರಿಸಲಿಕ್ಕೆ ಪ್ರಯತ್ನ ಮಾಡಬೇಡಿ. ದೇವರ ಮಾರ್ಗದಲ್ಲಿ ಯಾಕೆ ನೀವು ನೆನಪು ಮಾಡಬೇಕು? ಈ ಜಗಳ ಎಲ್ಲ ಆಗುವಾಗ, ಒಬ್ಬರನ್ನೊಬ್ಬರು ಹೀಯಾಳಿಸುವಾಗ, ನಿಂದಿಸುವಾಗ ಬೇರೆ ಯಾವ ಆಯುಧ ಸಿಕ್ಕಿದ್ರೆ ಅವರು ಮುಂಚೆ ಕಾಲೇಜಲ್ಲಿ ಇರುವಾಗ ಗೊತ್ತಾ, ನನಗೆ ಗೊತ್ತಾ ಅವರ ಚರಿತ್ರೆ. ಅದು ಗೊತ್ತಿದ್ರೆ ಏನಾಗ್ಬೇಕಪ್ಪ, ನಿನಗಿಂತ ಚೆನ್ನಾಗಿ ದೇವರಿಗೆ ಗೊತ್ತು ನಿನ್ನ ಚರಿತ್ರೆ. ಅದನ್ನು ಎತ್ತಿಕೊಂಡು ಬಂದು ನೀವು ಈಗ ಇವರ ಮೇಲೆ ಯಾಕೆ ಆರೋಪಣೆ ಮಾಡುತ್ತೀರಿ? ದೇವರು ಅಂತಹ ಗುಣಗಳನ್ನು ನೋಡಿ ಅಲ್ಲ ಒಬ್ಬನನ್ನು ಆರಿಸಿಕೊಂಡಿರುವಂಥದ್ದು. ಆದ್ರಿಂದ ನನ್ನ ಪ್ರಿಯ ಸಹೋದರರೇ, ನಾವು ನೆನೆಸಿಕೊಳ್ಳಬೇಕಾದ ಒಂದು ವಿಷಯ, ನಮ್ಮೆಲ್ಲರ ಜೀವಿತದಲ್ಲಿ ನಮಗೊಂದು ಹಳೆಯ ಜೀವಿತವಿತ್ತು. ಎಫೆಸದವರಿಗೆ ಪತ್ರಿಕೆ ಬರೆಯುವಾಗ 2ನೇ ಅಧ್ಯಾಯದ 1-2 ವಾಕ್ಯಗಳಲ್ಲಿ ಪೌಲನು ಹೇಳುವಾಗ, ನೀವು ಮೊದಲು ಅಪರಾಧಗಳಲ್ಲಿಯೂ ಪಾಪಗಳಲ್ಲಿಯೂ ಸತ್ತವರಾಗಿದ್ದೀರಿ, ಇಹಲೋಕದ ನಡವಳಿಕೆಗೆ ಅನುಸಾರವಾಗಿ ನಡೆಯುತ್ತಾ ಇದ್ದೀರಿ. ಪೌಲನೇ ಹೇಳುತ್ತಾನೆ, ಮತ್ತೆ ನೀವು ಹೇಳುತ್ತಿರಲಿಲ್ಲ. ಅಂಥದನ್ನೆಲ್ಲ ಎತ್ತಿಕೊಂಡು ಬಂದು ಒಬ್ಬರನ್ನೊಬ್ಬರು ನಿಂದಿಸುವಂಥದ್ದು, ಹೀಯಾಳಿಸುವಂಥದ್ದು ದೇವಜನರ ಮಧ್ಯದಲ್ಲಿ ಇರಬಾರದು. ಅವ್ರು ಕಾಲೇಜಲ್ಲಿ ಇದ್ದಾಗ ಹಾಗೆ ಒಂದು ಹುಡುಗಿಗೆಲ್ಲ ಅವರನ್ನು ಕೊಟ್ಟರು, ಇನ್ನೊಬ್ಬರೊಂದಿಗೆ ಓಡಿ ಹೋದ್ರು, ಇನ್ನೊಬ್ಬರು ಹಾಗೆ ಮಾಡಿದ್ರು. ಬೇಡ, ಅದೆಲ್ಲ ಆಯ್ತು, ಅದೆಲ್ಲ ದೇವರಿಗೆ ಗೊತ್ತಿರುವಂತ ವಿಷಯ. ಇದೆಲ್ಲ ಇದ್ರು ಕರ್ತನು ಅವರನ್ನ ಸ್ವೀಕರಿಸುತ್ತಾನೆ. ಈ ಕೊರಿಂಥ ಸಭೆಯ ವಿಷಯವಾಗಿ ನಾವು ನೋಡುವಾಗ, ಕೊರಿಂಥ ಸಭೆಯು ಪೌಲನ ಸೇವೆಯ ಫಲವಾಗಿ ಸ್ಥಾಪಿತವಾದದ್ದು. ಪೌಲನು ಕೆಲವು ವಿಷಯಗಳನ್ನ ಬಹಳ ಕಚ್ಚಾ ರೀತಿಯಲ್ಲಿ ಅವರಿಗೆ ಮಾತಾಡ್ತಿಲ್ಲ. ನೀವು ಕೊರಿಂಥರಿಗೆ ಬರೆದ ಪತ್ರಿಕೆ 1-2 ಪತ್ರಿಕೆಗಳನ್ನು ಓದುತ್ತಾರೆ, ಪೂರ್ತಿಯಾಗಿ ಓದುತ್ತಾರೆ. ಓದಿದ್ರೆ ನಮ್ಗೆ 2 ದಿವಸ ಮುಗಿಯೋದಿಲ್ಲ, ತುಂಬಾ ವಿಷಯ ಇದೆ. ಅಷ್ಟು ಆಳವಾಗಿ ನೇರವಾಗಿ ಕೆಲವು ವಿಷಯಗಳನ್ನ ಹೇಳುವುದಕ್ಕೊಂದು ಕಾರಣವಿದೆ. ಆ ಸಭೆಯನ್ನ ಸ್ಥಾಪಿಸಿದ್ದು ಪೌಲನ ಸೇವೆ ಮುಖಾಂತರವಾಗಿ. ಅದರಿಂದ ಆತನಿಗೆ ಒಂದು ಜವಾಬ್ದಾರಿಯೂ ಇದೆ, ಹಕ್ಕು ಇದೆ. ಸ್ಥಳೀಯ ಸಭೆಯನ್ನ ಸ್ಥಾಪಿಸಿದ ವ್ಯಕ್ತಿ, ಅವರಿಗೆ ಆ ಸ್ಥಳೀಯ ಸಭೆಯ ಬಗ್ಗೆ ಒಂದು ಕಾಳಜಿ ಇರಬೇಕು ಮತ್ತು ಸಭೆಯವರು ಅವರನ್ನು ಅಂಗೀಕರಿಸಬೇಕು. ಇವತ್ತು ನಾವು ಅನೇಕ ಕಡೆ ಕಾಣುವಂತ ಒಂದು ವಾಡಿಕೆ, ಯಾವುದೋ ಒಬ್ಬ ಸಹೋದರಿ ಯಾವುದೋ ಒಂದು ಊರಲ್ಲಿ ಬಂದು ಕಷ್ಟಪಟ್ಟು ಓಡಿ ತಿರುಗಿ ಅಪಮಾನಿಸಿ ಕೆಲವೊಂದು ಉಪವಾಸ ಬೀಳುತ್ತಾರೆ, ಇಲ್ಲ ಸ್ವಾರ್ಥ ಸಾರಿ ಒಂದು ಸಭೆ ಸ್ಥಾಪಿಸಲ್ಪಡ್ತಾರೆ. ಒಂದು 5-6 ವರ್ಷ ಆಯ್ತು, 8-10 ವರ್ಷ ಆಯ್ತು, ಸಭೆ ಎಲ್ಲ ಒಂದು ಸ್ಥಿತಿಗೆ ಬಂದ ಕೂಡಲೇ ಈ ಸ್ವಾರ್ಥಿಕರನ್ನು ಮೂಡಿಸ್ತಾರೆ. ನಾನ್ ಸುಮ್ಮನೆ ಇರೋದಲ್ಲ, ಇಂಥದಲ್ಲೇ ನೋಡಿದ್ದೇನೆ ನಮ್ಮ ಸಮೂಹದಲ್ಲಿ. ಚರಿತ್ರೆ ಗೊತ್ತಿಲ್ಲದವರು ಇಲ್ಲಿ ಪೌಲನು ಯಾಕೆ ಈ ಕೊರಿಂಥದವರ ಬಗ್ಗೆ ಇಷ್ಟು ಕಾಳಜಿ ತೋರಿಸ್ತಾನೆ? ಅದು ನಾನು ಸ್ಥಾಪಿಸಿದಂತ ಸಭೆ, ಆ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾನೆ. ಅದರ ಮೇಲೆ ಅಧಿಕಾರ ನಡೆಸುವುದಲ್ಲ, ಆಡಳಿತ ನಡೆಸುವುದಲ್ಲ, ಅದು ಅವರೆಂದು ಮಾಡಲಿಲ್ಲ. ಆದ್ರೆ ಅವರ ಆತ್ಮಿಕವಾಗಿ ನನ್ನ ಮಕ್ಕಳು, ನಾನು ಮುಂದೆ ಹೇಳುತ್ತೇನೆ, ಕೊರಿಂಥರಿಗೆ ಬರೆದ 1ನೇ ಅಧ್ಯಾಯದ 1 ಕೊರಿಂಥ 4ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ, ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು 1000 ಮಂದಿ ಇದ್ದರು, ತಂದೆಗಳು ಬಹುಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದನು. ವಿಶ್ವಾಸಿಗಳಾದ ನಾವು ಯಾವಾಗಲೂ ನೆನೆಸಿಕೊಳ್ಳಬೇಕಾದ ಒಂದು ವಿಷಯ, ಕ್ರಿಸ್ತನಲ್ಲಿ ಉಪಾಧ್ಯಾಯರು 1000 ಮಂದಿ ಇರಬಹುದು, ಆದ್ರೆ ಅಪ್ಪ ಎಂಬುದಾಗಿ ಎಲ್ಲರನ್ನೂ ಕರಿಬೇಡ್ರಿ. ಒಳ್ಳೆ ಪ್ರಸಂಗಿ, ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಇಂಗ್ಲಿಷ್ ಮಾತಾಡ್ತಾರೆ, ಒಳ್ಳೆ ಪಾಯಿಂಟ್ಸ್ ಹೇಳ್ತಾರೆ, ಇವರೇ ನನ್ನ ಅಪ್ಪ ಎಂಬುದಾಗಿ ಬೇಡ. ಪೌಲನು ಹೇಳುವಂಥದ್ದು, ನಾನು ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತನಲ್ಲಿ ಪಡೆದನು. ಐ ಹ್ಯಾವ್ ಬಿಗಾಟೆನ್ ಯು. ಸಂಬಂಧ. ಅದರಿಂದ ವಾಕ್ಯ ಕೇಳಿ ಒಳ್ಳೆ ಬೋಧನೆ ಮಾಡುವಂತ ಸೇವಕರು ಬರಲಿ, ಚೆನ್ನಾಗಿ ವಾಕ್ಯ ಕೊಡಲಿ, ವಾಕ್ಯವನ್ನೆಲ್ಲ ಕಲಿಬೇಕು. ಆದ್ರೆ ನಮ್ಮನ್ನು ಕ್ರಿಸ್ತನಲ್ಲಿ ಪಡೆದಂತವರು ಇದ್ದಾರೆ, ಆ ಆತ್ಮಿಕ ಪಿತೃತ್ವ, ಸ್ಪಿರಿಚುವಲ್ ಫಾದರ್, ಅದನ್ನು ನಾವು ಮರಿಬಾರ್ದು.
ಅದು ಬಹಳ ಪ್ರಾಮುಖ್ಯವಾದ ವಿಷಯ. ಇದು ವ್ಯಕ್ತವಾಗಿ ನಾವು ಕಾಣಬಹುದು. ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಪೌಲನ ಪ್ರಯಾಣದಲ್ಲಿ ನಾವು ನೋಡ್ತೇವೆ. ಇದಾದ ಮೇಲೆ ಪೌಲನು ಅಥೆನೆಯನ್ನು ಬಿಟ್ಟು ಕೊರಿಂಥಕ್ಕೆ ಹೋದನು. 18ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯ, ಸಭಾಮಂದಿರದ ಅಧ್ಯಕ್ಷನಾದ ಕ್ರಿಸ್ಪನ್ ತನ್ನ ಮನೆಯವರೆಲ್ಲರ ಸಹಿತ ಕರ್ತನಲ್ಲಿ ನಂಬಿಕೆ ಇಟ್ಟು ಮತ್ತು ಕೊರಿಂಥದವರಲ್ಲಿ ಅನೇಕರು ಕೇಳಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಈ ಕೊರಿಂಥ ಸಭೆ ಹೇಗೆ ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಪೌಲನು ಅಲ್ಲಿ ಹೋಗಿ ಸತ್ಯವೇದ ಅಧ್ಯಯನವನ್ನ ನಡೆಸಿ ಅವರಿಗೆ ವಾಕ್ಯವನ್ನ ಹೇಳಿಕೊಟ್ಟು ಅವರು ರಕ್ಷಣೆಗೆ ಬಂದು ಅವರು ದೀಕ್ಷಾಸ್ನಾನ ಹೊಂದಿ ಅಲ್ಲಿ ಒಂದು ಸಭೆ ಪ್ರಾರಂಭವಾಯಿತು. ಇದರ ಹಿಂದೆ ಬಹಳ ದೊಡ್ಡ ಅಧ್ವಾನವಿದೆ. ಆದ್ದರಿಂದಲೇ ಪೌಲನು ಕೊರಿಂಥದವರೊಡನೆ ತಂದೆ ಮಕ್ಕಳ ಸಂಬಂಧವನ್ನು ಕಾಪಾಡಿಕೊಂಡಿದ್ದನು. ಅಂದ್ರೆ ನಾವು ಒಬ್ಬೊಬ್ಬರು ಒಂದು ವಿಷಯ ನೆನೆಸಿಕೊಳ್ಬೇಕು. ನಾನು ಅನೇಕ ಕಡೆ ಹೋಗಿ ಅನೇಕರಿಗೆ ಬೋಧಿಸ್ತೇನೆ. ಉಪಾಧ್ಯಾಯರು ಸಾವಿರಾರು ಮಂದಿ ಇರ್ಬೋದು ಎಂಬುದಾಗಿ ಅನ್ಕೊಂಡಿರ್ತೇನೆ. ನನ್ನ ಕೆಲಸ ಅದು. ಎಲ್ಲಿ ದೇವರಲ್ಲಿ ಕರೆದರೆ ಅಲ್ಲಿ ಹೋಗಿ ದೇವರ ವಾಕ್ಯ ಬೋಧಿಸ್ತೇನೆ ಸಮಯ ಇದ್ದರೆ. ಆದ್ರೆ ಕ್ರಿಸ್ತನ ಕಡೆಗೆ ನಮ್ಮನ್ನ ನಡೆಸಿದಂತಹ ವ್ಯಕ್ತಿ, ಅವರ ಮಧ್ಯದಲ್ಲಿ ಒಂದು ತಂದೆ ಮಕ್ಕಳ ಸಂಬಂಧ ಅವರು ಇಟ್ಟುಕೊಂಡಿದ್ದರು. 1 ಕೊರಿಂಥ 4ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ನಿಮ್ಮನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬರೆಯದೆ ನನ್ನ ಪ್ರಿಯ ಮಕ್ಕಳೆಂದು ಭಾವಿಸಿ ನಿಮಗೆ ಬುದ್ಧಿ ಹೇಳುವುದಕ್ಕಾಗಿಯೇ ಈ ಮಾತುಗಳನ್ನು ಬರೆದಿದ್ದೇನೆ. ಅವರನ್ನು ತನ್ನ ಮಕ್ಕಳು ಎಂಬುದಾಗಿ ಅವರು ಭಾವಿಸಿಕೊಂಡಿದ್ದಾನೆ. 2 ಕೊರಿಂಥ 12ನೇ ಅಧ್ಯಾಯದ 14-15 ವಾಕ್ಯಗಳನ್ನು ಓದುವುದಾದರೆ, ಇಗೋ ನಾನು ನಿಮ್ಮ ಬಳಿಗೆ ಬರುವುದಕ್ಕೆ ಸಿದ್ಧವಾಗಿರುವುದು ಇದು 3ನೇ ಸಾರಿ ಮತ್ತು ನಿಮಗೆ ಭಾರವಾಗುವುದಿಲ್ಲ. ನಾನು ನಿಮ್ಮ ಸೊತ್ತನ್ನು ಆಶಿಸದೆ ನಿಮ್ಮನ್ನೇ ಆಶಿಸುತ್ತೇನೆ. ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ದ್ರವ್ಯವನ್ನು ಕೂಡಿಸುವುದು ಧರ್ಮವಲ್ಲ, ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಕೂಡಿಸಿಡುವುದೇ ಧರ್ಮ. ನಾನಂತೂ ನನಗಿರುವುದನ್ನು ನಿಮ್ಮ ಆತ್ಮ ಸಂರಕ್ಷಣೆಗೋಸ್ಕರ ಅತಿ ಸಂತೋಷದಿಂದ ವೆಚ್ಚ ಮಾಡುತ್ತೇನೆ, ನನ್ನನ್ನೇ ವೆಚ್ಚ ಮಾಡಿಕೊಳ್ಳುತ್ತೇನೆ. ನಾನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಿದರೆ ನೀವು ನನ್ನನ್ನು ಕಡಿಮೆಯಾಗಿ ಪ್ರೀತಿಸುತ್ತೀರೋ. ನಿಮ್ಮ ಅವರನ್ನು ಹೇಳುವಂಥದ್ದೇನು? ಆ ತಂದೆಗೂ ಮಕ್ಕಳಿಗೂ ಮಧ್ಯೆ ಇರುವ ಸಂಬಂಧ ನನಗೂ ನಿಮಗೂ ಇರುವಂಥದ್ದು. ಅಂದ್ರೆ ನಿಮ್ಮನ್ನು ಆತ್ಮೀಕವಾಗಿ ಕರ್ತನ ಕಡೆಗೆ ನಡೆಸಿದಂತಹ ವ್ಯಕ್ತಿ, ಅಂತಹ ಒಂದು ವ್ಯಕ್ತಿ ಇದ್ರೆ ಅವರು ಎಲ್ಲಿಯಾದ ಪ್ರಸಂಗ ಸುವಾರ್ತೆಯಲ್ಲಿ ಕೇಳಿ ರಕ್ಷಿಸಲ್ಪಟ್ಟವರಾಗಿರಬಹುದು, ರೇಡಿಯೋದಲ್ಲಿ ಕೇಳಿರಬಹುದು, ಟ್ರ್ಯಾಕ್ ಓದಿರಬಹುದು. ಆದ್ರೆ ಎಲ್ಲಾದ್ರೂ ಒಬ್ಬ ವ್ಯಕ್ತಿ ನಿಮ್ಮನ್ನು ಆತ್ಮೀಕವಾಗಿ ಆ ಒಂದು ತೀರ್ಮಾನಕ್ಕೆ ನಿಮ್ಮನ್ನು ನಡೆಸಿದ್ದಾರೆ. ಈ ಪೌಲನು ತಿಮೋಥೆಯನ್ನು ಯಾಕೆ ನನ್ನ ಮಗನು ಎಂಬುದಾಗಿ ಹೇಳುವಂಥದ್ದು, ತೀತನ ಕುರಿತಾಗಿ ಹೇಳುತ್ತಾನೆ. ಆತ್ಮೀಕ ಮಕ್ಕಳು. ಅದರಿಂದ ನಾವು ಅನೇಕರಿಗೆ ಉಪಾಧ್ಯಾಯರಾಗಿರಬಹುದು, ಆದ್ರೆ ತಂದೆ ಆಗಲಿಕ್ಕೆ ಆಗುವುದಿಲ್ಲ. ಆತ್ಮಿಕ ಮಕ್ಕಳು ಎಂಬಂತ ಆ ಒಂದು ಪದವಿ ನಮಗೆ ಬೇಕಾದ್ರೆ ಅವರನ್ನು ವ್ಯಕ್ತಿಗತವಾಗಿ ನಾವು ಕರ್ತನ ಕಡೆಗೆ ನಡೆಸುವವರಾಗಿರಬೇಕು. ಅದು ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವರಾಗಿರ್ತೇವೆ. ಅಂತ ಸಭೆ ಬೆಳಿಬೇಕಾದ್ರೆ, ಸಭೆ ಸ್ಥಾಪಿಸಲ್ಪಡಬೇಕಾದ್ರೆ ಸ್ವಾರ್ಥ ಸೇವೆ ಮಾಡಿ ಕೆಲವರು ಕರ್ತನ ಕಡೆಗೆ ತಿರುಗಿಕೊಳ್ಳಬೇಕು. ಆ ರೀತಿ ಪ್ರಾಥಮಿಕವಾದಂತಹ ಒಂದು ರೀತಿ ಸಭೆ ಪ್ರಾರಂಭವಾಗುವುದಕ್ಕೋಸ್ಕರ ಇರುವಂಥದ್ದು. ಸ್ಥಳೀಯ ಸಭೆಯ ಸ್ಥಾಪನೆ ಅದು ಹೇಗೆ ನಡೆಯಬೇಕು ಎಂಬುದಾಗಿ ಪೌಲನು ಇಲ್ಲಿ ಹೇಳುತ್ತಾನೆ. ಸ್ಥಳೀಯ ಸಭೆಯ ಸ್ಥಾಪನೆ ಹೇಗೆ ಬೇಕಾದ್ರೂ ಪರವಾಗಿಲ್ಲ, ಒಂದು 4 ಜನ ಸಿಕ್ಕಿದ್ರೆ ನಾವು ಒಂದು ಸಭೆ ಸ್ಥಾಪಿಸಿಕೊಳ್ಳುತ್ತೇವೆ ಎಂಬುದಾಗಿ ಅನೇಕರು ಸಭೆಗಳನ್ನು ಸ್ಥಾಪಿಸಿಕೊಂಡು, ಅದು ದೇವರ ವಾಕ್ಯದಲ್ಲಿ ಅದಕ್ಕೆಲ್ಲ ಆಧಾರವಿಲ್ಲ. ಇಷ್ಟ ಬಂದ ಹಾಗೆ ಅಲ್ಲ ಸಭೆ ಸ್ಥಾಪಿಸಿಕೊಳ್ಳುವಂಥದ್ದು. ನನಗೆ ಇಷ್ಟ ಬಂದ ಹಾಗೆ ಒಂದು ಮನೆ ಕಟ್ಟಿಸಿಕೊಳ್ಳುತ್ತೇನೆ, ನನಗೆ ಇಷ್ಟವುಳ್ಳವರನ್ನು ಮದುವೆ ಮಾಡಿಕೊಳ್ಳುತ್ತೇನೆ, ನನಗೆ ಇಷ್ಟವುಳ್ಳ ಗಾಡಿ ಕೊಂಡುಕೊಳ್ಳುತ್ತೇನೆ, ಅದೆಲ್ಲ ಸರಿ, ನನಗೆ ಇಷ್ಟವುಳ್ಳದನ್ನು ಮಾಡಿ. ಆದ್ರೆ ದೇವರ ಸಭೆಯನ್ನು ಸ್ಥಾಪಿಸುವಂಥದ್ದು ನಿಮಗೆ ಇಷ್ಟ ಬಂದಾಗ, ನಿಮಗೆ ಇಷ್ಟ ಇದ್ದಲ್ಲಿ, ನಿಮ್ಮ ಇಷ್ಟದಂತೆ ಅಲ್ಲ. ದೇವರ ವಾಕ್ಯ ವ್ಯಕ್ತವಾಗಿ ಹೇಳುತ್ತದೆ. ಪೌಲನು ಹೇಳುವಂಥದ್ದು ಮಾನುಷಿಕವಾದ, ಅದರ 1
1 ಕೊರಿಂಥ 2ನೇ ಅಧ್ಯಾಯದ 1ನೇ ವಾಕ್ಯ, 2ನೇ ಅಧ್ಯಾಯದ 1ನೇ ವಾಕ್ಯ. ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನ ಡಂಬರದಿಂದಾಗಲಿ ಬರಲಿಲ್ಲ. ಇಲ್ಲಿ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವುದರಿಂದಲೇ ಸ್ಥಾಪಿತವಾಗಬೇಕು. ಕೊರಿಂಥ ಸಭೆ ಸ್ಥಾಪಿಸಲ್ಪಟ್ಟದ್ದು ಹಾಗೆ. ಅದನ್ನು ಹೇಳ್ತಾನೆ, ನಾನು ಮಾನಸಿಕವಾದ ವಾಕ್ಚಾತುರ್ಯ ಜ್ಞಾನಾಡಂಬರ ಇದನ್ನ ಇಟ್ಟುಕೊಂಡು ಬರಲಿ. ಇದೆಲ್ಲ ಸಭೆಯ ಸ್ಥಾಪನೆಗೆ ಇರುವಂತಹ ಆಧಾರ. ಏನಾದ್ರೂ ಮಾಡಿ ಮಾನುಷಿಕ ಜ್ಞಾನಕ್ಕನುಗುಣವಾಗಿ ಇವತ್ತು ಎಷ್ಟೋ ಸಭೆಗಳಲ್ಲಿ ಈ ದೊಡ್ಡ ದೊಡ್ಡ ಕಂಪನಿ, ಗೂಗಲ್ ಮತ್ತು ಅಂತ ದೊಡ್ಡ ದೊಡ್ಡ ಕಂಪನಿಗಳಿರುವಂತ ಸಿಇಒ ಮತ್ತು ದೊಡ್ಡ ಆಫೀಸರ್ಸ್ ಎಲ್ಲ ಇದ್ದಾರಲ್ಲ, ದೊಡ್ಡ ದೊಡ್ಡ, ಅವರು ಅಲ್ಲಿ ಅಳವಡಿಸಿದ ತತ್ವಗಳನ್ನು ಸಭಾ ಸ್ಥಾಪನೆ ಕೆಲವರು ಉಪಯೋಗಿಸ್ತಾರೆ. ಈ ಮಾನಸಿಕವಾದ ಜ್ಞಾನವಲ್ಲ, ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವುದರಿಂದಲೇ. ದೇವರು ನಿನಗೆ ಏನು ಹೇಳಿದ್ದಾನೆ ಅದನ್ನು ಮಾಡಿ ಅಷ್ಟೇ ಸಾಕು. ದೇವರು ನಿಮಗೆ ಕೊಟ್ಟ ವಾಕ್ಯವನ್ನ ನೀವು ಹೇಳಿ ಅಷ್ಟೇ ಸಾಕು. ಬೇರೆ ಯಾವ ಕಸರತ್ತು ಮಾಡಬೇಕಾಗಿಲ್ಲ. ನಮ್ಮಡೆ ಸುವಾರ್ಥ ಕೂಟ ಎಲ್ಲ ನಡೆಸಿದ ಮೇಲೆ, ಸುವಾರ್ಥ ಕೂಟವಾದ ಮೇಲೆ ಒಂದು ಆಲ್ಟರ್ ಕಾಲ್ ಅಂತ ಹೇಳಿ ಏನೆಲ್ಲ ಕಸರತ್ತು ಮಾಡ್ತಾರೆ. ವೈಯಕ್ತಿಕವಾಗಿ ಹೆಚ್ಚು ಆಸಕ್ತಿ ಉಳ್ಳ ವಿಷಯವಲ್ಲ ಈ ಆಲ್ಟರ್ ಕಾಲ್ ಕೊಡುವುದು. ಆಸಕ್ತಿ ಇದ್ದರೆ ಕೂಡ ಆದ್ಮೇಲೆ ಬಂದು ಭೇಟಿ ಆಗಿ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಕೂತು. ಅದಕ್ಕೆ ಕೆಲವು ಕಡೆ ಹೋದ್ರೆ ಸಹೋದರ ಹೇಳ್ತಾರೆ, ಇಲ್ಲ ಅದನ್ನು ಕೊಡ್ಲೇಬೇಕು, ಅವ್ರು ಒಂದು ಟೈಪೋಸ್ಕರ ಹೇಳ್ತೇವೆ. ಆದ್ರೆ ದೇವರ ವಾಕ್ಯ ಹೇಳುವಂಥದ್ದು ಈ ರೀತಿಯ ಈ ಆಡಂಬರ ಎಲ್ಲ, ಜ್ಞಾನಾಡಂಬರ ಇದೆಲ್ಲ ಬೇಡ. ಸ್ವಾರ್ಥ ಕೂಟ ನಡೆಸುವಂಥದ್ದು, ದೊಡ್ಡ ಪ್ರಸಂಗ ಹೇಳುವಂಥದ್ದು, ಆಮದಲ್ಲಿ ಪ್ರಸಂಗಿ ಕಲೆ ಪಡ್ಕೊಂಡು ಆಡುವಂಥದ್ದು, ಜನರನ್ನ ಇಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡುವಂಥದ್ದು, ಆಮೇಲೆ ಕೊನೆಗೆ ಆಲ್ಟರ್ ಕೋಡ್ ಕೊಡುವಾಗ ಒಂದು ಸ್ಲೋ ಮ್ಯೂಸಿಕ್ ಇಟ್ಕೊಂಡು ಲೈಫ್ ಎಲ್ಲ ಫೋಕಸ್ ಮಾಡ್ತಾರೆ. ಇದರಿಂದ ಎಲ್ಲ ಯಾರು ರಕ್ಷಣೆ ಹೊಂದೋದಿಲ್ಲ. ಇದು ಮಾನಸಿಕವಾದ ವಿಷಯಗಳು ಮಾತ್ರವೇ. ಇನ್ನು ಅದರ 2ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವನೆಂದು ತೀರ್ಮಾನಿಸಿಕೊಂಡರು. ಅದೇ ನಾವು ಪ್ರಪ್ರಥಮವಾಗಿ ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡವರಾಗಿದ್ದು ಅದನ್ನ ಪ್ರಸಂಗ ಮಾಡಿದರೆ ಸಾಕು. ಅದು ಪ್ರಾಥಮಿಕವಾದದ್ದು. ಮೊದಲು ಕ್ರಿಸ್ತನನ್ನ ಪ್ರಸಂಗ ಮಾಡಬೇಕು, ಆಮೇಲೆ ಮಾತ್ರ ನಿಮ್ಮ ಉಪದೇಶ ದೀಕ್ಷಾಸ್ನಾನ ಇದೆಲ್ಲ ಆಮೇಲೆ. ಕ್ರಿಸ್ತನನ್ನ ಸ್ವೀಕರಿಸಿದವರು ದೀಕ್ಷಾಸ್ನಾನ ಹೊಂದಬೇಕು, ಅದರೊಟ್ಟಿಗೆ ಬರ್ತದೆ. ಆದ್ರೆ ಕ್ರಿಸ್ತನನ್ನ ಬದಿಗಿಟ್ಟು ಬಾಕಿ ಎಲ್ಲ ಹೇಳಬೇಕು ಎಂಬುದಾಗಿ ಹೇಳಿದ್ರೆ ಅದರಿಂದ ಯಾವ ಪ್ರಯೋಜನವಿಲ್ಲ. ವಾಕ್ಯ ಅದಕ್ಕೆ ಯಾವುದೇ ಒಂದು ಆಧಾರವನ್ನ ಕೊಡುವಂಥದ್ದಲ್ಲ. ಅದು ದೇವರು ಹೇಳಿದ ಮಾತುಗಳು. ಕರ್ತನು ನನ್ನನ್ನು ಒಂದು ಕಡೆ ಹೋಗಬೇಕು ಎಂಬುದಾಗಿ ದೇವರಾತ್ಮನ ಪ್ರೇರಣೆ ಇದ್ದರೆ ಅಲ್ಲಿಗೆ ಹೋಗಿ ನಾವು ಸೇವೆ ಮಾಡಬೇಕು. ಅಲ್ಲಿ ಇಷ್ಟ ಬಂದಂತ ಒಂದು ಊರು, ಇಲ್ಲಿ ಹೋದ್ರೆ ತುಂಬಾ ಸ್ಟೂಡೆಂಟ್ಸ್ ಇದ್ದಾರೆ, ನನಗೂ ಒಂದು ಸ್ಥಾಪನೆ ಮಾಡಬಹುದು. ಇನ್ನು ಕೆಲವು ಕಡೆ ಇಂಗ್ಲಿಷ್ ಒಂದು ಗಾದೆ ಹೇಳ್ತಾರಲ್ಲ, ಫಿಶಿಂಗ್ ದ ಟ್ರಬಲ್ಡ್ ವಾಟರ್ಸ್ ಅಂತ. ಯಾವ್ದಾದ್ರು ಒಂದು ಸಭೆಯಲ್ಲಿ ಒಂದು ಸಮಸ್ಯೆ ಉಂಟಾದ್ರೆ ಸಾಕು, ಕೂಡಲೇ ಕೆಲವರು ಬರ್ತಾರೆ, ಪರವಾಗಿಲ್ಲ ನೀವು ಬಿಟ್ಟು ಬನ್ನಿ, ನಾವು ಬೇರೆ ಒಂದು ಸಾಕು. ಎಷ್ಟು ಬೇಕ್ರಿ ಅಂತ ಉದಾಹರಣೆಗಳು. 4-5 ವರ್ಷ ಆಯ್ತು, 8 ವರ್ಷ ಆಯ್ತು, ಎಲ್ಲರೂ ಅಂಗೀಕರಿಸಿದ್ದಾರೆ. ಆಮೇಲೆ ಮೇಲಲ್ಲಿ ಅವರು ಬರ್ತಾರೆ, ಬಿಡಿ. ಆದ್ರೆ ಇದು ಮಾಡಿದ ತಪ್ಪು ಎಂದಿಗೂ ಸರಿಯಾಗೋದಿಲ್ಲ. ಹೀಗೆ ಎಲ್ಲ ಸಭಾ ಸ್ಥಾಪನೆ ಮಾಡಬೇಕಾದ್ರು ಅವರು ವ್ಯಕ್ತವಾಗಿ ಹೇಳುತ್ತಾರೆ. ಇನ್ನು ಸಭಾ ಸ್ಥಾಪನೆಯಲ್ಲಿ ನಿರತರಾಗಿರುವವರು ಭಯಪಡುವವರು, ಬಹು ನಡುಗುವವರು ಆಗಿರಬೇಕು. 2ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಆತನು ಹೇಳುವಂಥದ್ದು, ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು, ಭಯಪಡುವವನು, ಬಹು ನಡುಗುವವನು ಆಗಿದ್ದನು. ಭಯದಿಂದ ನಡುಗುತ್ತಾ, ಅಂದ್ರೆ ನಾನು ಮಾಡುವಂತ ಈ ಕೆಲಸ ಬಹಳ ಭಯದಿಂದ
ನಡುಗೋರಾಗಿ ಮಾಡಬೇಕು. ಅಲ್ಲದೆ ಏನೋ ಮಕ್ಕಳಾಟಿಗೆ ಅಲ್ಲ, ಒಂದು ಸಭೆ ಸ್ಥಾಪಿಸುವುದಾಗಿ ಹೇಳಿದ್ರೆ ನನ್ನ ಹತ್ರ ಒಂದು ಅಷ್ಟು ದುಡ್ಡಿದೆ, ನಾನು ಸ್ವಲ್ಪ ಜನರನ್ನು ಕರ್ಕೊಂಡು ಹೋಗಿ ಒಂದು ಸಭೆ ಸ್ಥಾಪಿಸ್ತೇನೆ ಅಲ್ಲ. ದೇವರ ವಾಕ್ಯಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಬಹಳ ಸ್ಪಷ್ಟವಾಗಿ ಬಹಳ ವ್ಯಕ್ತವಾಗಿ ಹೇಳುವಂಥದ್ದು, ಭಯವುಳ್ಳವರಾಗಿರಬೇಕು, ನಡುಗುವವರಾಗಿರಬೇಕು. ಅವನು ಹೇಳ್ತಾನೆ, ಬಲಹೀನನಾಗಿ ನಾನು ಬಂದೆನೆಂಬುದಾಗಿ. ಬಲಹೀನನೆಂಬುದಾಗಿ ಹೇಳಿದ್ರೆ ನನ್ನ ಸ್ವಂತ ಬಲವೇನು ಅದರಲ್ಲಿ ಇಲ್ಲ. ಬಹಳ ವ್ಯಕ್ತವಾಗಿ ಆತನು ಹೇಳುವಂತಹ ಈ ವಿಷಯ, ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಬೇಕು. ಅದರ 2ನೇ ಅಧ್ಯಾಯದ 4 ಮತ್ತು 5ನೇ ವಾಕ್ಯವನ್ನು ಓದುವುದಾದ್ರೆ, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದನು. ಆತನು ಹೇಳುವಂಥದ್ದು, ಮನವೊಲಿಸುವ ಜ್ಞಾನವಾಕ್ಯಗಳನ್ನು ನಾನು ಪ್ರಯೋಗಿಸಲಿಲ್ಲ. ಈ ಮನವೊಲಿಸುವ ಜ್ಞಾನವಾಕ್ಯ ಅಂದ್ರೆ ಏನು? ಇಮೋಷನಲ್ ಬ್ಲಾಕ್ ಮೇಲ್ ಎಂಬುದಾಗಿ ಇಂಗ್ಲಿಷಲ್ಲಿ ಹೇಳುತ್ತೇವೆ. ಅಂಥದ್ದೇನು ಹೇಳಿಲ್ಲ. ಅಂಥದ್ದು ಹೇಳಿದ್ರೆ ಏನಾಗ್ತಿತ್ತು? ಅದೇ ವಾಕ್ಯದಲ್ಲಿ ಆತನು ಹೇಳಿದ್ದು, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು. ಹಾಗಾದ್ರೆ ನಾವು ನಮ್ಮ ಬೋಧನೆಯಲ್ಲಿ ಮನವೊಲಿಸುವ ಜ್ಞಾನವಾಕ್ಯಗಳನ್ನು ಪ್ರಯೋಗಿಸಿದರೆ ನಾವು ಸ್ಥಾಪಿಸುವ ಸಭೆಯು ಮನುಷ್ಯ ಜ್ಞಾನದಲ್ಲಿ ಆಧಾರಗೊಂಡಿರುತ್ತದೆ. ಅದನ್ನ ತಪ್ಪಿಸುವುದಕ್ಕಾಗಿಯೇ ಪೌಲನು ಹೇಳುವಂಥದ್ದು, ನಾನು ಅಂತಹ ಮಾತುಗಳನ್ನು ಪ್ರಯೋಗಿಸಲಿಲ್ಲ. ಅಲ್ಲ, ನನಗೆ ದೊಡ್ಡ ಜ್ಞಾನ ಅಥವಾ ನನ್ನ ಜ್ಞಾನ ಇಲ್ಲ. ಈ ಸ್ವಾರ್ಥ ಸಾರುವುದಕ್ಕೂ ಸಭಾ ಸ್ಥಾಪನೆಗಾಗಿಯೂ ದೇವರು ಉಪಯೋಗಿಸಿದವರು ಯಾರು ದೊಡ್ಡ PhD ಅವರಲ್ಲ. ಈಗ ಅಂತ PhD ಅವರ ತುಂಬಾ ಜನ ನಮ್ಮ ಮಧ್ಯದಲ್ಲಿ ಇದ್ದಾರೆ. ದೇವರಿಗೆ ಸ್ತೋತ್ರ. ದೇವರ ಅವಕಾಶ ಕೊಟ್ಟರೆ ಒಳ್ಳೆಯದು. ನಮ್ಮ ಹಳೆ ಕಾಲದ ಚರಿತ್ರೆ ನಮ್ಮೆ ನೋಡ್ರಿ. ಈ ಬ್ರದರನ್ ಸಭೆ ಕರ್ನಾಟಕಕ್ಕೆ ಬಂದು ಕೇರಳದವರಂತರ ಅಲ್ಲಿ ಹಳೆ ಕಾಲದ ಅವರೇ 4 ವರ್ಷ ಮುಂದೆ ಕರ್ನಾಟಕ ಬಂದಿದ್ದಾರೆ. ಚರಿತ್ರೆ ಹೋಗಿ 1886 ದಶಕಗಳಲ್ಲಿ ಕರ್ನಾಟಕಕ್ಕೆ ಸೇವಕರು ಬಂದಿದ್ದಾರೆ. ಅಂದಿನಿಂದ ನಮ್ಮ ಮೊದಲಿದ್ದ ಆ ಸಭೆಗಳ ಚರಿತ್ರೆನ ನಾವು ನೋಡುವುದಂದ್ರೆ, ಅಂದು ಈ ಸಭಾ ಸ್ಥಾಪನೆಗಾಗಿ ದೇವರು ಉಪಯೋಗಿಸಿದಂತಹ ಭಕ್ತರನ್ನು ನಾವು ಕಲಿಯುವುದಾದ್ರೆ, ನೋಡುವುದಾದ್ರೆ, ಅವರು ಯಾರು ಮಾನಸಿಕವಾಗಿ ದೊಡ್ಡ ಪದವಿಯುಳ್ಳವರಾಗಿರ್ಲಿಲ್ಲ. 4ನೇ ಕ್ಲಾಸ್ ಕಲಿತವರು, 7ನೇ ಕ್ಲಾಸ್ ಕಲಿತವರು ಎಲ್ಲ ಮಹಾ ದೊಡ್ಡ ವ್ಯಕ್ತಿಗಳಾಗಿದ್ದು ಚರಿತ್ರೆಗೆ ಅವರ ಹೆಸರುಗಳನ್ನು ನಾವು ನೋಡ್ತೇವೆ. ಯಾಕೆ ದೇವರು ಅಂತವರನ್ನು ಉಪಯೋಗಿಸ್ತಾನೆ? ಈ ಪೇತ್ರನು ಎದ್ದು ನಿಂತು ಒಂದು ಪ್ರಸಂಗ ಮಾಡಿದಾಗ 3000 ಜನರು ರಕ್ಷಿಸಲ್ಪಟ್ಟು ಬಂದರಂತೆ. ಅವನ ಕುರಿತಾಗಿ ಮೊದಲು ಜನರೇನು ಹೇಳಿದ್ರು? ಇವನು ವಿದ್ಯಾಭ್ಯಾಸ ಇಲ್ಲದವನು, ಅನ್ಲರ್ನ್. ಅದರಿಂದ ಇಲ್ಲಿ ಮನುಷ್ಯ ಜ್ಞಾನವಲ್ಲ ಸಭಾ ಸ್ಥಾಪನೆಗೆ ನಾವು ಉಪಯೋಗಿಸಬೇಕಾದ್ದು. ಕರ್ತನ ಚಿತ್ತವಾದರೆ ಅದು ನಡೆಯಲಿ. ಅಲ್ಲದೆ ನಾವು ಒಂದು ಸ್ಥಳ ಆರಿಸಿಕೊಂಡು ನಾವು ಇದನ್ನೆಲ್ಲ ಪ್ಲಾನ್ ಮಾಡಿಕೊಂಡು ನಮಗೆ ಇಷ್ಟ ಬಂದ ಹಾಗೆ ಅಲ್ಲ. ಇನ್ನು 5ನೇದಾಗಿ ಸಭಾ ಸ್ಥಾಪನೆಯಲ್ಲಿ ನಾವು ಕಾಣಬೇಕಾದಂತಹ ವಿಷಯ, ಸಭಾ ಸ್ಥಾಪನೆಗಾಗಿ ವಾಕ್ಯ ಬೋಧನೆಯನ್ನು ಮಾಡುವಾಗ ಕೇಳುವವರ ಜ್ಞಾನಕ್ಕೆ ಒಳಗೊಳ್ಳುವಂತೆ ಬೋಧಿಸಬೇಕು. ನಾವು 1 ಕೊರಿಂಥ 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, 5ನೇ ವಾಕ್ಯದಲ್ಲಿ ಆತನು ಹೇಳುವಂಥದ್ದು, ನಾನು ಅಂತ ದೊಡ್ಡ ಜ್ಞಾನ ವಾಕ್ಯಗಳನ್ನೆಲ್ಲ ಮಾತಾಡಲಿಲ್ಲ. ಆದ್ರೆ 6ನೇ ವಾಕ್ಯದಲ್ಲಿ ಹೇಳುವಂಥದ್ದು, ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇನೆ. ಅದು ಇಹಲೋಕದ ಜ್ಞಾನವಲ್ಲ, ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇನೆ. ಹಾಗಾದ್ರೆ ಅಲ್ಲಿ ಪ್ರವೀಣರು ಅಂದ್ರೆ ಯಾರು?
ತಿಳುವಳಿಕೆ ಉಳ್ಳಂತ ಕೆಲವರು ಈ ಸುವಾರ್ತೆ ಸಾರುವಾಗ ಎಲ್ಲರೂ ಒಂದೇ ರೀತಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರು ತುಂಬಾ ತುಂಬಾ ಜ್ಞಾನಿಗಳಾಗಿರ್ತಾರೆ, ತುಂಬಾ ತಿಳುವಳಿಕೆ ಉಳ್ಳವರು, ಪ್ರವೀಣರಾಗಿರುವಂತದ್ದು ಅಂತವ್ರು. ಕೆಲವರು ಓದ್ಬರಹಿಲ್ಲದವರಾಗಿರಬಹುದು. ಅಂದ್ರೆ ನಾವು ಸುವಾರ್ತೆ ಹೇಳುವಾಗ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ನಾವು ಹೇಳಿಕೊಡ್ಬೇಕು. ಅನ್ನುವ ಸುವಾರ್ತಿಕನು ಸಭಾಸ್ಥಾಪನೆಗಾಗಿ ದೇವರ ವಾಕ್ಯವನ್ನು ಪ್ರಸಂಗ ಮಾಡುವಾಗ ಅವನ ಜ್ಞಾನ ಪ್ರದರ್ಶನವಲ್ಲ. ಅನೇಕ ಪ್ರಸಂಗಿಗಳು ಸುವಾರ್ತಿಕರು ಎಲ್ಲ ಇಂದು ಮಾಡುವಂತ ಒಂದು ದೊಡ್ಡ ತಪ್ಪು, ಅವರು ಅವರ ಜ್ಞಾನ ಪ್ರದರ್ಶನವನ್ನ ಮಾಡ್ತಾರೆ. ಅದಲ್ಲ ಬೇಕಾದದ್ದು. ಯೇಸು ಕ್ರಿಸ್ತನು ಸಮಾರ್ಯದ ಸ್ತ್ರೀಯೊಂದಿಗೆ ಸುವಾರ್ತೆ ಹೇಳಿದರು, ನಿಕೋದೇಮನಿಗೆ ಹೇಳಿದರು. ಟೈಮ್ ಇಲ್ಲ ಅದನ್ನು ವಿವರಿಸಲಿಕ್ಕೆ. ನಾವು ಅದೆರಡನ್ನು ನೋಡುದಾದ್ರೆ ಎರಡು ರೀತಿ. ನಿಕೋದೇಮನಿಗೆ ಹೇಳಿದ ರೀತಿಯಲ್ಲಿ ಸಮಾರ್ಯದವಳೊಂದಿಗೆ ಹೇಳಿದ್ರೆ ಅವಳಿಗೆ ಏನೆಂಬುದಕ್ಕೆ ಅರ್ಥವಾಗ್ತಾ ಇರಲಿಲ್ಲ. ಸಮಾರ್ಯದವಳೊಂದಿಗೆ ಬಹಳ ಸರಳವಾಗಿ ಹೇಳಿದರು. ನಿಕೋದೇಮನೊಂದಿಗೆ ಹೇಳಿದಾಗ ಹೈ ಅಂಡ್ ಫಿಲಾಸಫಿ, ದೊಡ್ಡ ತರ್ಕಶಾಸ್ತ್ರದ ರೀತಿಯಲ್ಲಿ ಅದರಲ್ಲಿ ಮಾತಾಡಿದ್ದಾರೆ. ಅದೇ ಇಲ್ಲಿ ಪೌಲನು ಹೇಳುವಂಥದ್ದು, ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇನೆ. ಆದ್ರೆ ಕೊರಿಂಥದವರ ಹತ್ರ ಆತನು ಹೇಳುವಾಗ 3ನೇ ಅಧ್ಯಾಯದ 2ನೇ ವಾಕ್ಯ, 1 ಕೊರಿಂಥ 3ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಆತನು ಹೇಳುವಂಥದ್ದು, ನಿಮಗೆ ಹಾಲು ಕುಡಿಸಿದರು, ಅನ್ನ ಕೊಡಲಿಲ್ಲ, ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ, ಈಗಲಾದರೂ ಶಕ್ತಿ ಇಲ್ಲ. ಸಭಾಸ್ಥಾಪನೆ ಎಂಬುದಾಗಿ ಹೇಳಿದರೆ ಜನರು ಯಾವುದನ್ನ ಜೀರ್ಣಿಸಲಿಕ್ಕೆ ಶಕ್ತರೋ ಅದನ್ನು ಮಾತ್ರ ಕೊಡಬೇಕು. ಅಲ್ಲೇ ಕೆಲವು ಹೊಸಬರನ್ನ ಸಭೆಗೆ ಕರ್ಕೊಂಡು ಬಂದು ಕೂತುಕೊಳ್ಳಿಸಿ ಅವರಿಗೆ ಏನೆಂಬುದಾಗಿ ಅರ್ಥವಾಗುವಂತ ಕೆಲವು ದೊಡ್ಡ ಫಿಲಾಸಫಿಯಲ್ಲ ಪ್ರಸಂಗ ಮಾಡಿದ್ರಿಂದ ಯಾವ ಪ್ರಯೋಜನವಿಲ್ಲ. ಅವರು ಅದನ್ನು ಬಾಯ್ಪಾಠ ಮಾಡ್ಕೊಂಡು ಹೋಗ್ತಾರೆ, ಅದು ಏನೆಂಬುದಾಗಿ ಅವರಿಗೆ ಗೊತ್ತಿರೋದಿಲ್ಲ. ಅಂದ್ರೆ ನಾವು ಹಳ್ಳಿಗಳಲ್ಲಿ ಸೇವೆ ಮಾಡುವಾಗ, ಸಭಾಸ್ಥಾಪನೆ ಮಾಡುವಾಗ, ವಿದ್ಯಾಭ್ಯಾಸ ಇಲ್ಲದವರೊಂದಿಗೆ ನಾವು ಕೆಲಸ ಮಾಡುವಾಗ ಅಲ್ಲಿ ನಾವು ಅನ್ವಯಿಸುವಂತಹ ಸ್ಟ್ರಾಟಜಿ, ಆದ್ರೆ ವಿದ್ಯಾವಂತರ ಮಧ್ಯದಲ್ಲಿ ಪಟ್ಟಣಗಳಲ್ಲಿ ನಾವು ಮಾಡುವಾಗ ಅಲ್ಲಿ ಅನುಸರಿಸುವಂತ ಸ್ಟ್ರಾಟಜಿ ಅದು ಬೇರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಭಾಷೆಗೆ ಒಂದು ದೊಡ್ಡ ಸ್ಥಾನವಿದೆ. ಭಾಷೆಗೆ ಒಂದು ದೊಡ್ಡ ಸ್ಥಾನವಿದೆ. ಆ ವ್ಯಕ್ತಿಗಳ ಅವರ ಮಾತೃ ಭಾಷೆಯಲ್ಲಿ ಹೇಳುವುದಕ್ಕೆ ನಮಗೆ ಸಾಧ್ಯವಾಗಿದೆ. ಬೇರೆ ಭಾಷೆಯಲ್ಲಿ ಗೊತ್ತಿರಬಹುದು. ನಮ್ಮ ಕಡೆ ನ್ಯೂ ಲೈಫ್ ಚರ್ಚ್ ಅಂತ ಹೇಳಿ ಈಗ ತುಂಬಾ ಕಡೆ ತುಂಬಾ ಪ್ರಾಬಲ್ಯವಾಗಿದೆ. ಮಂಗಳೂರು ಕಡೆ ಎಲ್ಲ ಇದು ಸ್ಟಾರ್ಟ್ ಆದ ಕೂಡಲೇ ಇವರ ವಿಶ್ವಾಸಿಗಳೆಲ್ಲ ಹೆಚ್ಚಿನವರು ಕೊಂಕಣಿ ಕ್ಯಾಥಲಿಕ್ಸ್ ಇಂದ ಬಂದವರು. 90% ಕೊಂಕಣಿ ಕ್ಯಾಥಲಿಕ್ಸ್ ಇಂದ ಬಂದವರೇ ನ್ಯೂ ಲೈಫ್ ನಲ್ಲಿ ಬಂದವರು. ಅವರು ಅಲ್ಲಿ ಅಳವಡಿಸಿದಂತಹ ಆ ಒಂದು ರೀತಿ ಅಂತ ಹೇಳಿದ್ರೆ, ಕೊಂಕಣಿ ಬಲ್ಲವರು ಬಂದು ಕೊಂಕಣಿಯಲ್ಲಿ ಮಾತನಾಡಿ, ಕೊಂಕಣಿಯಲ್ಲಿ ಇವರಿಗೆ ಹಾಡುಗಳನ್ನು ರಚಿಸಿ, ಕೊಂಕಣಿಯಲ್ಲಿ ಪ್ರಸಂಗ ಮಾಡಿ, ಹಾಗೆ ಇವರಿಗೇನು ದೊಡ್ಡ ವ್ಯತ್ಯಾಸ ಸೃಷ್ಟಿಸಿದೆ. ಯಹೂದಿಗೆ ಇಬ್ಬರೇ ಭಾಷೆ ಇದ್ದಂತೆ, ಮಂಗಳೂರು ಕೊಂಕಣಿಗಳಿಗೆ ಅವರ ಕೊಂಕಣಿ ಭಾಷೆ ಏನೋ ಪರಿಶುದ್ಧ ಭಾಷೆ ಅಂತ ಅವರು ಅನಿಸ್ಕೊಳ್ತಾರೆ. ಎಲ್ರಿಗೂ ಅವರ ಮಾತ್ರ ಅವರ ಭಾಷೆ ಬಗ್ಗೆ ಕಾಳಜಿ ಇರ್ತದಲ್ವ. ಕನ್ನಡದವರಿಗೆ ಕನ್ನಡ ಬಗ್ಗೆ ಇರ್ತದೆ, ಮಲಯಾಳಿ ಪರಲೋಕದಲ್ಲಿ ಮಲಯಾಳ ಮಾತಾಡ್ತಾರೆ, ಎಲ್ರಿಗೂ ಅವರವರ ಭಾಷೆ ಬಗ್ಗೆ ಗೌರವ ಇದ್ದೇ ಇರ್ತದೆ. ಇಲ್ಲಿ ನಾನು ಹೇಳುವಂಥದ್ದು, ನಾವು ಸ್ವಾರ್ಥ ಸಾರುವಾಗ ಅವರಿಗೆ ಅರ್ಥವಾಗಬೇಕು, ಸರಳವಾಗಿರಬೇಕು, ಅವರನ್ನ ಹೊಂದಿಸಿಕೊಂಡು ಅದನ್ನು ಹೇಳಿದರೆ ಅದರಿಂದ ಬಹಳಷ್ಟು ಫಲ ಉಂಟಾಗುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಇನ್ನು 6ನೇದಾಗಿ ಸಭಾಸ್ಥಾಪನೆ ವಿಷಯವಾಗಿ, ಸಭಾಸ್ಥಾಪನೆಯ ಕೆಲಸವು ಏಕಪಕ್ಷೀಯವಲ್ಲ, ಹಲವರಿಂದ ಕೂಡಿದ ಜೊತೆ ಕೆಲಸವಾಗಿದೆ. ಏಕಪಕ್ಷೀಯವಲ್ಲ, ಒಂಟಿಯಾನೆಯ ಕೆಲಸವಲ್ಲ ಇದು. ಒಂದು
ಕೊರಿಂಥ 3ನೇ ಅಧ್ಯಾಯದ 6ನೇ ವಾಕ್ಯವನ್ನು ಓದುವುದಾದ್ರೆ 1 ಕೊರಿಂಥ 3ನೇ ಅಧ್ಯಾಯದ 6ನೇ ವಾಕ್ಯ, ಅಲ್ಲಿ ಪೌಲನು ಹೇಳುವಂಥದ್ದು, ನಾನು ಸಸಿಯನ್ನು ನೆಟ್ಟನು, ಅಪೊಲ್ಲೋಸನು ನೀರು ಹೊಯ್ದನು, ಆದ್ರೆ ಬೆಳೆಸುತ್ತಾ ಬಂದವನು ದೇವರು. ಇಲ್ಲಿ ಪೌಲನು ಹೇಳುವಂಥದ್ದು, ನಾನು ಸಸ್ಯವನ್ನು ನೆಟ್ಟನು, ಅಪೊಲ್ಲೋಸನು ನೀರು ಹೊಯ್ದನು, ಬೆಳೆಸುತ್ತಾ ಬಂದವನು ದೇವರು. ಅಂದ್ರೆ ಈ ಸಭಾಸ್ಥಾಪನೆಯ ವಿಷಯದಲ್ಲಿ ನೆಡುವಂತಹ ಒಂದು ಕೆಲಸ ಮತ್ತೆ ನೀರು ಒಯ್ಯುವಂತಹ ಕೆಲಸ, ಇದೆರಡು ವಿಭಿನ್ನವಾದಂತಹ ಕೆಲಸಗಳು. ಇದೆರಡು ಒಳಗೊಂಡಿರ್ಬೇಕು. ಕೆಲವರು ಸೇವೆಗೋಸ್ಕರ ಎಲ್ಲ ಬೇರೆ ಯಾರಿಗೂ ಹೇಳೋದಲ್ಲ, ಗುಟ್ಟು ಗುಟ್ಟಾಗಿ ಅದನ್ನ ಅವ್ರು ಹೇಳಿದ್ರೆ ಮತ್ತೆ ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಕಾಂಪಿಟೇಷನ್ ತುಂಬಾ ಇದೆ ನಮ್ಮಲ್ಲಿ ನಡೆಯುವಂಥದ್ದು. ಯಾಕೆ ಇಲ್ಲ, ನಾನು ನೆಟ್ಟನು, ಅಪೊಲ್ಲೋಸನು ನೀರು ಹೊಯ್ದನು. ಒಂದು ಸಭೆ ಸ್ಥಾಪಿತವಾಗಿ ಬೆಳೆಯಬೇಕಾದ್ರೆ ಅಲ್ಲಿ ನೆಡುವವನು ಇರಬೇಕು, ನೀರು ಒಯ್ಯುವವನು ಇರಬೇಕು. ಈ ನೆಡುವಂತ ಕೆಲಸ ಮತ್ತು ನೀರು ಒಯ್ಯುವಂತ ಕೆಲಸ ಅದು ಸಾಮ್ಯರೂಪವಾಗಿ ಹೇಳುವಂತಹ ಪದ. ಈ ನೆಡುವಂಥದ್ದು ಮತ್ತು ನೀರು ಒಯ್ಯುವಂಥದ್ದು ಅಂದರೆ ಇದರ ವ್ಯತ್ಯಾಸವೇ. ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದ 11ನೇ ವಾಕ್ಯವನ್ನು ಓದುವುದಾದ್ರೆ, ಎಫೆಸ 4:11, ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸವಾರ್ಥಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. 4 ವಿಷಯಗಳನ್ನ ನಾವು ನೋಡುತ್ತೇವೆ. ಕೆಲವು 5 ಅಂತ ಹೇಳ್ತಾರೆ, ಸಭಾಪಾಲಕರು, ಉಪದೇಶಗಳು ಎಂಬುದಾಗಿ. ಆದ್ರೆ ಹೆಚ್ಚು ವೇದಶಾಸ್ತ್ರಿಗಳ ಪಂಡಿತರ ಅಭಿಪ್ರಾಯ ನಾನು ಹೊಂದಿಕೊಳ್ಳುವಂತಹ ಒಂದು, ಆ ಸಭಾಪಾಲಕರು, ಉಪದೇಶಗಳು ಎಂಬುದಾಗಿ ಹೇಳುವಂಥದ್ದು ಒನ್ ಫ್ರೇಸ್. ಉಪದೇಶದ ಮೂಲಕ ಸಭಾ ಪರಿಪಾಲನೆ ಮಾಡುವುದು, ಸಭಾ ಹಿರಿಯರ ಮಧ್ಯೆ ಅಲ್ಲ. ಎಫೆಸ 4:11 ಹೇಳಿರುವಂಥದ್ದು ಅದು ವಿಷಯವಲ್ಲದ್ರಿಂದ ಈಗ ಹಿಡಿದು ಹೋಗುವುದಿಲ್ಲ. ಅದರಲ್ಲಿ ಅಪೊಸ್ತಲರು, ಪ್ರವಾದಿಗಳು ಈಗ ಅವರು ಅಸ್ಥಿವಾರಕ್ಕೆ ಹೋಗಿದ್ದಾರೆ. ಈಗ ನಮ್ಮ ಮಧ್ಯದಲ್ಲಿ ಅದಿಲ್ಲ, ಇದೆಲ್ಲ ನಾವು ಉಪದೇಶದಲ್ಲಿ ಕಲಿಸುವಂತಹ ವಿಷಯ. ಹಾಗಾದ್ರೆ ಇನ್ನು ಉಳಿದಿರುವಂಥದ್ದು ಯಾರು? ಸುವಾರ್ಥಿಕರು ಮತ್ತು ಸಭಾಪಾಲಕರು, ಉಪದೇಶಗಳು. ಈ ಸುವಾರ್ಥಿಕರ ಕೆಲಸವೇನು? ನೆಡುವಂಥದ್ದು. ಸಭಾಪಾಲಕರಾದ ಉಪದೇಶಗಳ ವಿಷಯವೇನು? ನೀರು ಒಯ್ಯುವುದು. ಇದು ಎರಡೂ ಒಟ್ಟಿಗೆ ಸೇರಿದಾಗಲೇ ಸಭೆ ಬೆಳೆಯುವುದು. ಅದೆಲ್ಲ ನನಗೆ ಬೇಕು, ಎಲ್ಲ ಘನಮಾನ ಮಹಿಮೆ ನನಗೆ, ಬೇರೆ ಯಾರನ್ನು ಇದರಲ್ಲಿ ಸೇರಿಸಬಾರ್ದು ಎಂಬುದು ಹಾಗೆ ಎಲ್ಲ ಗುಟ್ಟು ಗುಟ್ಟಾಗಿ ಮಾಡ್ಕೊಳ್ಬೇಡ್ರಿ. ಒಳ್ಳೇದಲ್ಲ, ವಾಕ್ಯಕ್ಕೆ ಅನುಗುಣವಾದದ್ದಲ್ಲ. ಪೌಲನಿಗೆ ಯಾವ ಸಂಕೋಚವೂ ಇರಲಿಲ್ಲ. ನಾನು ಒಮ್ಮೆ ಪೌಲನ ವಿಷಯವಾಗಿ ಕಲಿಯುವಾಗ ನಾನು ನೆನೆಸುವಂತ ಒಂದು ವಿಷಯ, ಪೌಲನು ನನಗೆ ಎಲ್ಲ ಮಹಿಮೆ ಸಲ್ಲಬೇಕು ಎಂಬುದಾಗಿ ಎಂದೂ ಹೇಳಿಕೊಳ್ಳಿಲ್ಲ. ಕೆಲವು ಪತ್ರಿಕೆಗಳಲ್ಲಿ ಬರೆಯುವಾಗ ಅಪೊಸ್ತಲನಾಗಿರುವ ಪೌಲನಾದ ನಾನು ಮತ್ತು ನಮ್ಮ ಸಹೋದರನಾಗಿರುವ ತಿಮೋಥೆಯನು, ತಿಮೋಥೆಯ ಪತ್ರಿಕೆ ಬಂದಿದ್ದಾನೆ. ಒಬ್ಬೊಬ್ಬರ ಹೆಸರು ಬರೆಯುವಾಗ ಯಾರು ಜೊತೆಯಲ್ಲಿದ್ದಾರೋ ಆ ಹೆಸರು ಹೇಳ್ತಾರೆ. ನಾನು ಇಬ್ಬರು ಒಟ್ಟಿಗೆ ಬರೀತಾರೆ. ಬರೆಯುವುದು ಸ್ಕ್ರೈಬ್ಸ್, ಡಿಕ್ಟೇಟ್ ಮಾಡುವುದು. ಸ್ಕ್ರೈಬ್ ಅನ್ನೋದಕ್ಕೆ ಕನ್ನಡ ಶಾಸ್ತ್ರಿ. ಅದೇ ತನ್ನ ಒಟ್ಟಿಗೆ ಯಾರಿದ್ದಾರೆ ಅವರ ಹೆಸರನ್ನು ಯಾವಾಗಲೂ ಉಲ್ಲೇಖಿಸ್ತಾರೆ. ಅಲ್ಲಿ ಕೊರಿಂಥ ಸಭೆ ವಿಷಯವಾಗಿ ನೀವು ನನ್ನ ಮಕ್ಕಳು, ಆತ್ಮೀಕ ಮಕ್ಕಳು, ನಾನು ನಿಮ್ಮನ್ನು ಪಡೆದಿನ ಎಂಬುದಾಗಿ ಎಲ್ಲ ಹೇಳುವಾಗ ನಾನು ಮಾತ್ರವಲ್ಲ, ಅಪೊಲ್ಲೋಸನು ನೀರು ಹೊಯ್ದಿದ್ದಾನೆ, ಬೋಧನೆ ಮಾಡಿದ್ದಾನೆ, ನಿಮ್ಮನ್ನು ಬೆಳೆಸಿದ್ದಾನೆ. ಇದೆರಡೂ ಒಟ್ಟಿಗೆ ನಡೆಯಬೇಕು. ಯಾಕೆ? ಎಫೆಸ 4:12 ನಾವು ನೋಡುವಂಥದ್ದು, ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ, ಸಭೆಯ ಸೇವೆಗೋಸ್ಕರವು, ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವು ಆತನು ಇವರನ್ನ ನಿರ್ವಹಿಸಿದ. ಈ ಕ್ರಿಸ್ತನ ದೇಹ ಅಂದ್ರೆ ಸಭೆ, ಸಭೆಯ ಸೇವೆ. ಅದೆಂದಿಗೂ ಒಂಟಿಯಾದದ್ದಲ್ಲ. ಅದು ನಾವು ಸಭಾಸ್ಥಾಪನೆ ಕೆಲಸ ಮಾಡುವುದಾದ್ರೆ ಅಥವಾ ಸಭೆಯನ್ನ ಘೋಷಿಸುವಂತ ಕೆಲಸ ಮಾಡುವುದಾದ್ರೆ ಕೆಲವು ಜೊತೆ ಸೇವಕರು ನಮ್ಮ ಜೊತೆ ಇರಲಿ. ಘನಮಾನ ಮಹಿಮೆ ಎಲ್ಲ ಕರ್ತನಿಗೆ ಹೋಗ್ಲಿ, ನಮಗೆ ಬೇಡ. ಅಲ್ಲಿ ಹೋದಾಗ ಆತನು ಘನಪಡಿಸ್ತಾನೆ. ಅಲ್ಲಿ ಸಿಕ್ಕಬೇಕಾದದೆಲ್ಲ ಇಲ್ಲೇ ತಕೊಂಡ್ರೆ, ಇಲ್ಲೇ ಮಾಲೆ ಹಾಕಿಸಿಕೊಂಡ್ರೆ, ಇಲ್ಲೇ ಕಿರೀಟ ಇಡಿಸಿಕೊಂಡ್ರೆ ಅಲ್ಲಿ ಹೋದಾಗ ಸುಮ್ಮನೆ ಬರಿದೆಯಲ್ಲಿ ನಿಲ್ಬೇಕಾಗ್ತದೆ. ಅಂದ್ರೆ ಕೆಲವುದನ್ನ ರಿಸರ್ವ್ ಮಾಡಿ ಪರಲೋಕಕ್ಕೆ ಹೋದಾಗ ಕರ್ತರು ಕೊಡ್ಲಿ, ಇಲ್ಲಿ ಹತ್ರ ಹೆಚ್ಚಿರೋದು. ಅಯ್ಯೋ, ಈಗ ಕೆಲವೆಲ್ಲ ಪಬ್ಲಿಸಿಟಿ ನೋಡಿದ್ರೆ
ಏನೋ ಒಂದು ಡಜನ್ ಮ್ಯಾಗಝಿನ್ ಬರ್ತದೆ ನಮ್ಮ ಮನೆಗೆ. ಶೇಕಡ 90 ಹೇಳುವಂಥದ್ದು ನಾವು ಹಾಗೆ ಮಾಡಿದ್ದೇವೆ, ನಾವು ಹೀಗೆ ಮಾಡಿದ್ದೇವೆ, ನಾವು ಅಲ್ಲಿ ಹೋಗಿದ್ದೇವೆ, ನಾವು ಇಲ್ಲಿ ಕೊಟ್ಟಿದ್ದೇವೆ, ನಾವು ಇಂಥದ್ದು ಮಾಡಿಲ್ಲ, ನಾವು ಮಾಡಿದ್ದೇವೆ ಬೇರೆಯವ್ರು ಏನ್ ಮಾಡಿಲ್ಲ. ಈಗ ಪ್ರಿಂಟಿಂಗ್ ಹೋಗಿ ಈಗೆಲ್ಲ ಡಿಜಿಟಲ್ ಮೀಡಿಯಾದಲ್ಲಿ ಹೋಗ್ತಾ ಇದೆ. ಯಾಕೆ ಹೀಗೆ ಹೊಗಳಿಕೊಳ್ಬೇಕು? ಸೊ ಇದು ಒಂಟಿಯಾಗಿ ಮಾಡಬೇಕಾದದ್ದಲ್ಲ, ಜೊತೆಯಾಗಿ ಮಾಡಬೇಕಾದದ್ದು. 3ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ 1 ಪೌಲನು ಹೇಳುವಂಥದ್ದು ಹೀಗಿರಲಾಗಿ ನೆಡುವವನಾಗಲಿ ನೀರು ಒಯ್ಯುವವನಾಗಲಿ ವಿಶೇಷವಾದವನಲ್ಲ. ನಾನು ಸುವಾರ್ತಿಕನು, ನನ್ನ ಪ್ರಸಂಗದಿಂದ ಇಲ್ಲಿ ಸಭೆ ಸ್ಥಾಪಿಸಲ್ಪಟ್ಟಿದ್ದು ನೀನು ಏನೂ ಅಲ್ಲ. ನೀನು ಬಂದು ಸುಮ್ಮನೆ ಟ್ರ್ಯಾಕ್ ಕೊಟ್ಟಿದ್ದಷ್ಟೇ, ನಾನು ಬಂದು ಬೋಧಿಸಿ ಅವರಿಗೆ ವಾಕ್ಯ ಹೇಳಿಕೊಟ್ಟದ್ದು ನಾನು, ನೀನು ಏನೂ ಅಲ್ಲ. ವಾಕ್ಯ ಹೇಳುತ್ತದೆ. ನೆಡುವವನು ನೀರು ಒಯ್ಯುವವನು ವಿಶೇಷವಾದವನಲ್ಲ. ನೆಡುವವನು ಯಾರು? ಅವನು ಹೇಳುತ್ತ ನಾನು ನೆಟ್ಟವನು, ನಾನು ವಿಶೇಷವಾದವನಲ್ಲ. ನನ್ನ ಜೊತೆ ಸೇವಕನು ಅಪೊಲ್ಲೋಸನು, ಅವನು ನೀರು ಒಯ್ದನು, ಅವನು ಏನೂ ಅಲ್ಲ. ಅನ್ನ ನಾವು ಏನೂ ಅಲ್ಲ, ಕರ್ತನೆ ಎಲ್ಲವೂ ಎಂಬಂತಹ ಆ ಧೋರಣೆ ನಮ್ಮಲ್ಲಿ ಇರಬೇಕು. 1 ಕೊರಿಂಥ 3:8 ಹೇಳುವಂಥದ್ದು ನೆಡುವವನು ನೀರು ಒಯ್ಯುವವನು ಒಂದೇ ಆಗಿದ್ದಾರೆ, ಪ್ರತಿಯೊಬ್ಬನಿಗೆ ಅವನವನ ಕಷ್ಟಕ್ಕೆ ತಕ್ಕ ಹಾಗೆ ಕೂಲಿಯು ದೊರಕುವುದು. ನಾವು ಬರೀ ಕೆಲಸಗಾರ. ನಾನು ಸ್ಥಾಪಿಸಿದ ಸಭೆ ನನ್ನ ಸಭೆ ಎಂಬುದಾಗಿ ಹೇಳೋದು ಯಾರು ಯಾವ ಸಭೆ ಮೇಲೂ ಅಧಿಕಾರ ಸ್ಥಾಪಿಸಲಿಕ್ಕೆ ಹೋಗ್ಬೇಡ್ರಿ. ಅದು ವಾಕ್ಯಕ್ಕೆ ಅನುಗುಣವಾದದ್ದಲ್ಲ. ಆ ಸ್ಥಾಪನೆಗೋಸ್ಕರ ದೇವರು ಉಪಯೋಗಿಸಿದವರನ್ನು ಸಭಿಕರು ಗೌರವಿಸ್ತಾರೆ, ಅದು ಬೇರೆ ವಿಷಯ, ಅದು ಒಳ್ಳೇದೇ, ತಪ್ಪು ಎಂಬುದಾಗಿ ಅಲ್ಲ. ಆದ್ರೆ ಇದು ನಾನು ಸ್ಥಾಪಿಸಿದ ಸಭೆ. ಇತ್ತೀಚೆಗೆ ಯಾವುದೋ ಒಂದು ಸಭೆ ಚರಿತ್ರೆ ನಾನು ಕೇಳ್ತಾ ಇದ್ದೆ. ಸಭೆಯಲ್ಲಿ ಏನೋ ಸಮಸ್ಯೆ ಉಂಟಾಗಿ ಒಬ್ಬ ಸುವಾರ್ತಿಕರು ಕೆಲವರನ್ನು ಕರ್ಕೊಂಡು ಬೇರೆ ಸಭೆಯನ್ನು ಸ್ಟಾಪ್ ಮಾಡಿದ್ರು. ಅವರನ್ನ ಯಾಕೆ ಕರ್ಕೊಂಡು ಹೋಗ್ತೀರಿ ಎಂಬುದಾಗಿ ಕೇಳೋದಿಲ್ಲ. ಅವರೆಲ್ಲ ನನ್ನ ಸೇವೆ ಮುಖಾಂತರ ಕರ್ತನ ಕಡೆಗೆ ಬಂದರು. ನಾನು ಇಲ್ಲಿ ಹೋದ್ರು ಅವ್ರನ್ನ ಕರ್ಕೊಂಡು ಹೋಗ್ತೇನೆ. ಅವರನ್ನೇ ಗಂಟ ಇದ್ರು. ಸುಮ್ಮನೆ ಈ ತರ ಎಲ್ಲ ಮಾಡಿದ್ದೆ, ದೇವರ ಸಭೆ ಇಟ್ಕೊಂಡು. ಈ ವಿಶ್ವಾಸಿಗಳಂದ್ರೆ ಏನಂತ ಅನ್ಸ್ಕೊಂಡಿದ್ದೀರಿ ನೀವು? ಕರ್ತನ ಕಡೆಗೆ ಅವರನ್ನು ನಡೆಸಿದ್ರಿಂದ ಇವರೇನು ನಿಮ್ಮ ಕುಟುಂಬ ಸೊತ್ತ? ನೀವು ಓದಲೆಲ್ಲ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ. ಒಬ್ಬೊಬ್ರು ಸ್ವತಂತ್ರರು. ಅಂದ್ರೆ ಇಂಥ ಕೆಲಸಕ್ಕೆಲ್ಲ ಸೇವಕರು ಎಂದಿಗೂ ಮುಂದೆ ಬರಬಾರದು. ಇದು ವಾಕ್ಯ ವಿರುದ್ಧವಾದಂತಹ ವಿಷಯ. ನೀವು ಕೆಲಸ ಮಾಡಿದ್ರೆ ನಿಮಗೆ ಕೂಲಿ ದೊರಕಿದೆ. ಇದು ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು. ಅವನವನ ಕಷ್ಟಕ್ಕೆ ತಕ್ಕ ಹಾಗೆ ಕೂಲಿಯು ದೊರೆಯುವುದು. ನೀನು ರಕ್ಷಣೆಗೆ ನಡೆಸಿದ ವ್ಯಕ್ತಿ ನಿನ್ನ ಕೂಲಿ ಅಲ್ಲ. ವ್ಯಕ್ತವಾಗಿದ್ದೇವಲ್ಲ. ಹೀಗೆ ಸಭಾ ಸ್ಥಾಪನೆ ವಿಷಯದಲ್ಲಿ ಬಹಳ ವ್ಯಕ್ತವಾಗಿ ಪೌಲನು ಇಲ್ಲಿ ಹೇಳುತ್ತಾನೆ. ಕೊರಿಂಥದಿಂದ ಸಭೆ, ಸ್ಥಳೀಯ ಸಭೆ, ಎಲ್ಲರೂ ಪರ್ಫೆಕ್ಟ್ ಆಗಿರಲಿಲ್ಲ, ತುಂಬಾ ಸಮಸ್ಯೆಗಳು. ಆದರೂ ಆ ಸಭೆಯನ್ನು ಗೌರವಿಸುವಂತಹ ಅದರೊಂದಿಗೆ ಮುಂದೆ ಅವನು ಕರೀತಾ ಬರುವಾಗ ಅಲ್ಲಿದ್ದಂತ ತಪ್ಪಾದ ವಿಷಯಗಳನ್ನ ಸರಿಪಡಿಸುವುದಕ್ಕೋಸ್ಕರ ಪೌಲನು ಪ್ರಯತ್ನ ಪಡ್ತಾರೆ. ಅದು ನಡೆಯುತ್ತೆ. ಸಭೆಯಲ್ಲಿ ಆಚರಿಸಬೇಕಾದ ಇದನ್ನೆಲ್ಲ ನಾವು ಮುಂದುವರಿತಾ ಹೋಗ್ತಾ ಬರೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ತನ್ನ ನಮಗೆ